ನಿನ್ನೆ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 20 ಅಧ್ಯಾಯಗಳನ್ನು ಮುಗಿದುದನ್ನು ನಾವು ಗಮನಿಸಿದ್ವಿ. ಆ 20ನೇ ಅಧ್ಯಾಯದಲ್ಲಿ ಚಟಕಾಖ್ಯಾನ ಪೂಜನೀಯ ಅನ್ನುವಂಥ ಪಕ್ಷಿಯ ಕಥೆಯನ್ನು ನಾವು ನೋಡಿದ್ವಿ. ಬ್ರಹ್ಮದತ್ತ ಅನ್ನುವಂಥ ಚಕ್ರವರ್ತಿಗೆ ಪೂಜನೀಯ ಅನ್ನುವ ಪಕ್ಷಿ ಸಖಿಯಾಗಿತ್ತು, ಸ್ನೇಹಿತರಾಗಿತ್ತು. ಆ ರಾಜನ ಮಗ ಮತ್ತು ಪೂಜನೀಯ ಪಕ್ಷಿಯ ಮರಿ ಹೆಚ್ಚು ಕಡಿಮೆ ಎರಡೂ ಕೂಡ ಒಂದೇ ಸಮಯದಲ್ಲಿ ಜನಿಸಿದ್ದವು. ಆ ರಾಜನ ಮಗ ಪೂಜನೀಯ ಪಕ್ಷಿಯನ್ನ ಕೊಂದು ಹಾಕಿದ್ದಕ್ಕೆ ಪ್ರತೀಕಾರವಾಗಿ ಆ ಪಕ್ಷಿ ರಾಜನ ಮಗನ ಕಣ್ಣನ್ನು ಕುಕ್ಕಿ ಅವನನ್ನು ಕುರುಡನನ್ನಾಗಿ ಮಾಡಿತು ಅನ್ನುವಲ್ಲಿ ತನಕ ನಾವು ಕಥೆಯನ್ನು ನೋಡಿದ್ದೀವಿ. ಇನ್ನು ಮುಂದೆ 21ನೇ ಅಧ್ಯಾಯವನ್ನು ನಾವು ಗಮನಿಸಬೇಕಾಗಿದೆ. ಅಲ್ಲಿ ಶ್ರದ್ಧಾಪೂರ್ವಕವಾಗಿ ಶ್ರಾದ್ದವನ್ನು ಆಚರಣೆ ಮಾಡಿದರೆ ಏನು ಫಲ ಸಿಗುತ್ತದೆ ಅನ್ನೋದನ್ನು ನಾವು ಈ 21ನೇ ಅಧ್ಯಾಯದಿಂದ ಆರಂಭಿಸಿ ಕೆಲವು ಕಥೆಗಳಲ್ಲಿ ಗಮನಿಸಬೇಕಾಗಿದೆ. ಹಿಂದಿನ ಅಧ್ಯಾಯ ಮತ್ತು ಅದರ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ 7 ಜನ ಬ್ರಾಹ್ಮಣ ಕುಮಾರರೇನಿದ್ರು ಅವರು ಗೋವನ್ನು ಹತ್ಯೆ ಮಾಡಿದರೂ ಕೂಡ ಅದನ್ನ ಗೋವಿನ ಮಾಂಸವನ್ನ ಶ್ರಾದ್ದಕ್ಕಾಗಿ ಬಳಕೆ ಮಾಡಿಕೊಂಡ್ರು. ಆ ಶ್ರಾದ್ದಕ್ಕಾಗಿ ಬಳಕೆ ಮಾಡಿಕೊಂಡದ್ರಿಂದ ಅವರಿಗೆ ಏನು ಸದ್ಗತಿ ಆಯಿತು, ಮೊದಲು ಏನು ದುರ್ಗತಿ ಆದರೂ ಕೂಡ ಆ ಪಾಪಗಳನ್ನೆಲ್ಲ ಅವರು ತೊಳ್ಕೊಂಡು ಕೊನೆಗೆ ಉತ್ತಮ ಗತಿಯನ್ನು ಪಡ್ಕೊಂಡ್ರು ಅನ್ನೋವಲ್ಲಿಗೆ ನಾವು ಕಥೆಯನ್ನು ನಿನ್ನೆ ನೋಡಿದ್ದೆವು. ಅದನ್ನ ಸೂಕ್ಷ್ಮವಾಗಿ ಗಮನಿಸಿಕೊಂಡಿದ್ವಿ. ಅದೇ ಕಥೆಯನ್ನು ನಾವೀಗ ವಿವರವಾಗಿ ನೋಡಬೇಕಾಗಿದೆ. ಶ್ರಾದ್ದ ಕ್ರಿಯೆಯನ್ನು ಮಾಡೋದ್ರಿಂದ ಆ ಮಾಡ್ತಕ್ಕಂಥ ಯಜಮಾನನಿಗೆ, ಮಾಡ್ತಕ್ಕಂಥ ವ್ಯಕ್ತಿಗೆ, ಅವನ ಕುಟುಂಬಕ್ಕೆ ಇಹದಲ್ಲಿಯೂ ಸುಖ ಪರದಲ್ಲಿಯೂ ಸುಖ ಆಗ್ತದೆ ಅನ್ನೋ ಕಥೆಯನ್ನು ನಾವು ನೋಡಿದ್ದೀವಿ. ಆ ಶ್ರಾದ್ದದಲ್ಲಿ ಶ್ರಾದ್ದ ಕ್ರಿಯೆಯಿಂದ ಏನು ಫಲ ಬರ್ತದೆ ಅಂತ ಅನ್ನೋದನ್ನ ನಾನು ಭೀಷ್ಮನಿಗೆ ಹೇಳ್ತಿದ್ದೇನೆ, ಯುಧಿಷ್ಠಿರನಿಗೆ. ಇದರಿಂದ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಅಂತ ಅನಿಸ್ತದೆ. ಇದರಿಂದ ನನಗೂ ಬಹಳ ಉತ್ಸಾಹ ಬರ್ತಾ ಇದೆ ಹೇಳಲಿಕ್ಕೆ. ಅವರು 7 ಜನ್ಮಗಳನ್ನು ತಾಳಿದರು. ಶ್ರೋತ್ರಿಯರು, ವ್ಯಾಧ, ಮೃಗ, ಚಕ್ರ, ಹಂಸ ಇತ್ಯಾದಿ 7 ಜನ್ಮಗಳಲ್ಲಿ ಅವರು ಜನ್ಮ ತಾಳಿದರು ಅನ್ನೋ ಕಥೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರು. ಆ ಮಾರ್ಕಂಡೇಯ ಋಷಿಗಳು ಹೇಳಿದರು, ಸನತ್ಕುಮಾರರ ಅನುಗ್ರಹದಿಂದ ನಾನು ಆ ಶ್ರಾದ್ದದ ರಹಸ್ಯವನ್ನೆಲ್ಲ ತಿಳ್ಕೊಂಡು ಆ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಆ 7 ಜನ ಬ್ರಾಹ್ಮಣರನ್ನು ನೋಡಿದೆ, ಆ ಕಥೆಗೆ ನಾಯಕರಾದಂತಹ 7 ಜನ ಬ್ರಾಹ್ಮಣ ಕುಮಾರರನ್ನು ನೋಡಿದೆ ಅಂತ ಹೇಳಿದ್ನಲ್ಲ, ಅವರನ್ನ ನಾನು ಕಣ್ಣಾರೆ ನೋಡಿದೆ ಅಂತ ಹೇಳಿದೆ. ಅದೇ ಕಥೆಯನ್ನ ಮಾರ್ಕಂಡೇಯರು ಮುಂದುವರಿಸ್ತಾ ಇದ್ದಾರೆ. ಇವರೆಲ್ಲರೂ ವಿಶ್ವಾಮಿತ್ರನ ಕುಮಾರರಾಗಿದ್ರು. ಅವರಿಗೆ ವಾಗ್ದುಷ್ಟ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ಖಸ್ರಮ, ಪಿತೃವರ್ತಿ ಎಂಬುದಾಗಿ ಈ ರೀತಿಯಾಗಿ 7 ಹೆಸರುಗಳಿದ್ದವು. ಅವರು ವಿಶ್ವಾಮಿತ್ರನ ಕುಮಾರರು. ತಮ್ಮ ತಂದೆಯಿಂದ ಅವರಿಗೆ ಶಾಪ ಇತ್ತು, ವಿಶ್ವಾಮಿತ್ರನಿಂದ ಶಾಪವಿತ್ತು. ವಿಶ್ವಾಮಿತ್ರನಿಂದ ಶಾಪ ಬಂದ ಮೇಲೆ ಗಾರ್ಗ್ಯ ಮುನಿಯ ಶಿಷ್ಯರಾಗಿ ಆ ಗಾರ್ಗ್ಯ ಮುನಿಯ ಆಶ್ರಮದಲ್ಲಿಯೇ ಅವರು ವ್ರತದೀಕ್ಷೆಯನ್ನು ಪಡ್ಕೊಂಡು ಇದ್ದರು ಅಂತ ಕಥೆಯ ಮುಂದುವರಿತಿದೆ. ವಿಶ್ವಾಮಿತ್ರನ ಶಾಪ ಅವರಿಗೆ ಯಾಕೆ ಇತ್ತು ಅಂತಂದ್ರೆ, ವಿಶ್ವಾಮಿತ್ರ ಹಿಂದೊಮ್ಮೆ ಒಬ್ಬ ಬ್ರಾಹ್ಮಣ ಕುಮಾರನನ್ನ, ಅಗ್ನಿಗಪ್ಪ ಎನ್ನುವ ಬ್ರಾಹ್ಮಣನ ಕುಮಾರನನ್ನ, ಶುನಶೇಪ ಅಂತ ಅವನ ಹೆಸರು, ಅವನನ್ನ ಒಂದು ಯಜ್ಞದಿಂದ ಬಿಡಿಸ್ಕೊಂಡು ಬಂದಿದ್ದ. ಆ ಶುನಶೇಪ ಅನ್ನುವನನ್ನ ಆ ಯಜ್ಞದಲ್ಲಿ ಬಲಿ ಕೊಡ್ಲಿಕ್ಕೆ ತಗೊಂಡು ಹೊರಟಿದ್ರು. ನಾವು ತ್ರಿಶಂಕು ಹರಿಶ್ಚಂದ್ರ ಅಂತ ಹಿಂದೆ ಕಥೆ ಕೇಳಿದ್ರಲ್ಲ, ಆ ಹರಿಶ್ಚಂದ್ರನಿಗೆ ರೋಹಿತ ಅಂತ ಒಬ್ಬ ಮಗ ಇದ್ದ. ಆ ಮಗ ಹರಿಶ್ಚಂದ್ರನಿಗೆ ಹುಟ್ಟುವಾಗ ವರುಣನಿಗೆ ಈ ಹರಿಶ್ಚಂದ್ರ ಏನು ಹರಕೆ ಹೊತ್ಕೊಂಡಿದ್ದ ಅಂದ್ರೆ, ನನಗೆ ಮಗ ಹುಟ್ಟಿದ್ರೆ ನಿನಗೆ ಅವನನ್ನ ಬಲಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದ. ಅದರಂತೆ ಮಗ ಹುಟ್ಟಿದ. ಆದ್ರೆ ಈ ಹರಿಶ್ಚಂದ್ರ ಏನೋ ಒಂದು ನೆಪ ಹೇಳಿ ಆ ಕಥೆಯನ್ನ ಹೇಳೋದನ್ನ ಮುಂದೂಡ್ತಾ ಹೋದ, ಆ ಬಲಿ ಕೊಡೋದನ್ನ ಮುಂದೂಡ್ತಾ ಹೋದ. ಆ ಬಲಿ ಕೊಡುವನ್ನ ಮುಂದೂಡ್ತಾ ಹೋದಾಗ ಕೊನೆಗೊಮ್ಮೆ ವರುಣ ಅವನಿಗೆ ಬಿಗಿ ಮಾಡಿದ, ಬಹಳಷ್ಟು ಕಠೋರವಾಗಿ ಮಾತಾಡಿದ, ಬಲಿ ಯಾಕೆ ನೀನು ಕೊಡ್ತಾ ಇಲ್ಲ ಅಂತ.
ಆ ಸಂದರ್ಭದಲ್ಲಿ ಮಗ ಅಲ್ಲಿಂದ ಓಡಿ ಹೋಗ್ಬಿಟ್ಟ, ನನ್ನ ಇವರೆಲ್ಲ ಸೇರಿ ಬಲಿ ಕೊಡ್ತಾರೆ ಅಂತ ಹೇಳಿ. ರೋಹಿತ ಓಡಿ ಹೋಗಿ ಕೊನೆಗೊಂದು ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕಲ್ಲ, ಹೀಗೆ ಬಿಟ್ಟರೆ ಉಪಯೋಗ ಆಗೋದಿಲ್ಲ, ಎಂದಾದ್ರು ಒಂದು ದಿವಸ ನನ್ನನ್ನು ಹುಡುಕಿ ಬಲಿ ಕೊಡ್ತಾರೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಅವನು ಅಧಿಗಪ್ತ ಅನ್ನುವನ ನಡುವಿನ ಮಗನಾದಂತಹ ಶುನಕ್ಷೇಪ ಅನ್ನೋವನ್ನ ಕರ್ಕೊಂಡು ಬಂದ. ನಾನು ಬದಲಾಗಿ ಇವನನ್ನೇ ಬಲಿ ಕೊಡಿ ಅಂತ ಕರ್ಕೊಂಡು ಬಂದ. ಆ ಥರ ಕರ್ಕೊಂಡು ಬಂದಾಗ ವಿಶ್ವಾಮಿತ್ರ ಅಲ್ಲಿ ಅವನ ಪರಿಸ್ಥಿತಿಯನ್ನು ನೋಡಿದ, ಶುನಕ್ಷೇಪನ ಪರಿಸ್ಥಿತಿಯನ್ನು ನೋಡಿ ಅವನನ್ನ ಬಿಡಿಸಿದ. ದೇವತೆಗಳು ಇತ್ಯಾದಿಗಳ ಸಹಾಯದಿಂದ ಆ ಶುನಕ್ಷೇಪನನ್ನ ಯಜ್ಞದಲ್ಲಿ ಬಲಿ ಹೋಗುವ ಕ್ರಿಯೆಯಿಂದ ಬಿಡಿಸಿದ ಮೇಲೆ ಅವನನ್ನ ತನ್ನ ಮನೆಗೆ ಕರ್ಕೊಂಡು ಬಂದ. ವಿಶ್ವಾಮಿತ್ರ ಕರ್ಕೊಂಡು ಬಂದು ತನ್ನ 100 ಜನ ಮಕ್ಕಳಿಗೆ ಹೇಳಿದ, ಇವನನ್ನು ನೀವೆಲ್ಲರೂ ಕೂಡ ಈ ಶುನಕ್ಷೇಪನನ್ನ ಇನ್ನು ಮುಂದೆ ನಿಮ್ಮ ಹಿರಿಯ ಅಣ್ಣ ಅಂತ ಸ್ವೀಕಾರ ಮಾಡಿ. ಇವನು ನಿಮ್ಮ ಒಡ ಹುಟ್ಟಿದವನಲ್ಲದೇ ಇದ್ರೂ ಕೂಡ ಇವನನ್ನು ಹಿರಿಯ ಅಣ್ಣ ಅಂತ ಸ್ವೀಕಾರ ಮಾಡಿ ಅಂತ ಅವರೆಲ್ಲರೂ ಆಜ್ಞಾಪನೆ ಮಾಡಿದ. ಅದರಲ್ಲಿ ಒಂದು 50 ಜನ ತಯಾರಾಗಲಿಲ್ಲ. ಕುಲಗೋತ್ರ ತಿಳಿಯುವಂತಹ ಈ ವ್ಯಕ್ತಿಯನ್ನ ನಾವೇಕೆ ಸ್ವೀಕಾರ ಮಾಡಬೇಕು ಅಂತ ಅವರು ಸ್ವೀಕಾರ ಮಾಡ್ಲಿಕ್ಕೆ ಒಪ್ಪಲಿಲ್ಲ. ಇನ್ನು 50 ಜನ ಒಪ್ಪಿದ್ರು. ಹೀಗಂತ ಆ ಕಥೆಯಲ್ಲಿ ಮುಂದುವರಿತದೆ. ಯಾವ 50 ಜನ ಒಪ್ಪಲಿಲ್ವಲ್ಲ, ಒಪ್ಪದೇ ಇದ್ದವರಿಗೆ ಅವನು ಶಾಪ ಕೊಟ್ಟ, ನೀವೆಲ್ಲರೂ ಅಯೋಗ್ಯರಾಗಿ ಭ್ರಷ್ಟರಾಗಿ ಬಿಡ್ರಿ ಅಂತೇಳಿ. ಮತ್ತೆ ಯಾರು ಒಪ್ಪಿದ್ರಲ್ಲ ಆ ಒಪ್ಪಿದವರಿಗೆ ನೀವೆಲ್ಲರೂ ವೇದದೃಷ್ಟಾರವಾದಂತಹ ಋಷಿಗಳಾಗಿರಿ ಅಂತನೂ ವರ ಕೊಟ್ಟ. ಹಾಗಾಗಿ ಋಗ್ವೇದದ 10ನೇ ಮಂಡಲದ ಪೌಮಾನ ಸೂಕ್ತ ಏನಿದೆಯಲ್ಲ, ಸ್ವಾಧಿಷ್ಠಯ ಮಧಿಷ್ಠಯ ಪೋಸ್ತ ಸೋಮಧಾರಯ ಅಂತ ಹೇಳಿ, ಅದಕ್ಕೆ ಮಧುಚ್ಛಂದ ಋಷಿ ಅಂತ ಇದೆಲ್ಲ ನಾವು ಓದ್ತೇವಲ್ಲ, ಅವರೆಲ್ಲ ವಿಶ್ವಾಮಿತ್ರರ ಪುತ್ರರೇ. ಹೀಗೆ ಆ ತಮ್ಮ ತಂದೆಯಿಂದ ಕರೆತರಲ್ಪಟ್ಟಂತಹ ಶುನಕ್ಷೇಪನನ್ನ ತಮ್ಮ ಹಿರಿಯ ಅಣ್ಣ ತಮ್ಮ ಸಹೋದರ ಅಂತ ಒಪ್ಕೊಂಡಂಥವರು ಯೋಗ್ಯರಾಗಿ ವಿಶ್ವಾಮಿತ್ರನಿಂದ ವರವನ್ನು ಪಡೆದು ವೇದದೃಷ್ಟಾರರಾದಂತಹ ಮುನಿಗಳಾದರು. ಇನ್ನು 50 ಜನ ಒಪ್ಪಲಿಲ್ಲ, ಅವರು ಕೆಲವರು ಭ್ರಷ್ಟರಾದರು. ಆ ಭ್ರಷ್ಟತೆಗೂ ಕೂಡ ತಾತ್ಕಾಲಿಕ ವಿದ್ದಿರಬೇಕು, ಅದೇನೇ ಇರಲಿ. ಆ 50 ಜನ ಏನು ತನ್ನ ತಂದೆಯಾದಂತಹ ವಿಶ್ವಾಮಿತ್ರನಿಂದ ಶಾಪವನ್ನು ಪಡೆದ್ರಲ್ಲ, ಅವರಲ್ಲಿ ಈ 7 ಜನ ಕೆಲವರು. ವಿಶ್ವಾಮಿತ್ರನಿಂದ ಶಾಪ ಹೊಂದಿದ ಮೇಲೆ ಅವರು ಗಾರ್ಗ್ಯ ಮುನಿಯ ಶಿಷ್ಯರಾಗಿ ಆ ತಪಸ್ವಿ ಆಶ್ರಮದಲ್ಲಿ ವ್ರತ ದೀಕ್ಷೆಯನ್ನು ಪಡೆದುಕೊಂಡು ಇದ್ರು. ಒಂದು ದಿವಸ ಆ ಋಷಿ ಏನ್ ಮಾಡಿದ, ಗಾರ್ಗ್ಯ ಋಷಿ, ಇವರಿಗೆ ನೀವು ಆಶ್ರಮದ ಗೋವುಗಳನ್ನ ಪಾಲನೆ ಮಾಡ್ಕೊಂಡು ಬನ್ನಿ, ಒಣಕ್ಕೆ ಹೋಗಿ ಅಂತ ಕಳಿಸಿದ. ವಿನಿಯೋಗಾಗ್ರೋಸ್ತಸ್ಯ ಗಾಂಧೋಗ್ಧೀಂ ಸಮಕಾಲಯನ್, ಈ ರೀತಿಯಾಗಿ ಅವರು ಒಂದು ಗೋವನ್ನ ಮತ್ತು ಅದರ ಕರುವನ್ನು ತೃಪ್ತಿಪಡಿಸಲಿಕ್ಕೆ ಕಾಡಿಗೆ ಅದನ್ನು ಅಟ್ಟಿಕೊಂಡು ತಿರುಗಾಡ್ತಾ ಹೋದ್ರು. ಓಡಾಡ್ತಾ ಹೋದಾಗ ಅವರಿಗೆ ತೀವ್ರವಾದಂತಹ ಹಸಿವು ಬಾಯಾರಿಕೆ ಆಯ್ತು. ಏನ್ ಮಾಡ್ಬೇಕು, ಸುತ್ತಮುತ್ತಲೆಲ್ಲ ಹುಡುಕಾಡಬೇಕು. ಯೋಗ್ಯವಾದಂತಹ ಆಹಾರ ಮತ್ತು ನೀರು ಅವರಿಗೆ ದೊರೆಯಲಿಲ್ಲ. ಈ ಹಸು ಸಮೀಪದಲ್ಲಿದೆಯಲ್ಲ, ಈ ಹಸುವನ್ನೇ ನಾವು ಹತ್ಯೆ ಮಾಡಿರೋಣ, ಹತ್ಯೆ ಮಾಡಿ ಅದರ ಮಾಂಸವನ್ನು ತಿಂದು ಹಸುವನ್ನು ನೀಗಿಸಿಕೊಳ್ಳೋಣ ಅಂತ ಅವ್ರಿಗೊಂದು ದುರಾಸೆ ಹುಟ್ಟಿತ್ತು. ಆದರೆ ಅದರಲ್ಲಿ ಕೆಲವರು ಏನಿದ್ರಲ್ಲ, ಅವರು ಆ ಗೋಹತ್ಯೆಯನ್ನು ವಿರೋಧ ಮಾಡಿದರು. ಇದು ನಾವು ಮಾಡೋದು ಸರಿಯಲ್ಲ. ಆವಾಗ ಉಳಿದವ್ರ ಕೈ ಬಲ ಆಯಿತು, ಇಲ್ಲ ನಮಗೆ ಹಸಿವೆ ನೀರಡಿಕೆ ಆಗ್ತಾ ಇದೆ, ಹಾಗಾಗಿ ನಾವು ಗೋಹತ್ಯೆಯನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಮಾಡಲೇಬೇಕು ಅಂತ ಉಳಿದವರು ಒತ್ತಾಯ ಮಾಡಿದಾಗ ನೀವು ಮೊದಲಿನವರು ಏನಂದ್ರು, ಸಹೋದರರಾದಂತಹ ಪಿತೃವರ್ತಿ ಅನ್ನೋನಿದ್ನಲ್ಲ, ಆ ಪಿತೃವರ್ತಿ ಎಂಬ ತನಗೆ ಬಹಳ ಸಿಟ್ಟು ಬಂತು. ನಿಮಗೆ ಗೋಹತ್ಯೆ ಮಾಡಲೇಬೇಕಾದ್ದು ಅನಿವಾರ್ಯವಿದ್ರೆ ಏನಾದ್ರೂ ಮಾಡಿ ಗೋಹತ್ಯೆ ಮಾಡಿಯೇ ನಾವು ಹಸಿವೆಯನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಹಠ ನಿಮ್ಗೆ ಏನಾದ್ರೂ ಇದ್ರೆ ನಾವು ಒಂದು ಕೆಲಸ ಮಾಡೋಣ, ಏನಂದ್ರೆ ಆ ಗೋವಿನ ಮಾಂಸವನ್ನು ಶ್ರಾದ್ದಕ್ಕಾಗಿ ಬಳಸ್ಕೊಂಡು ಅದ್ರ ಮೂಲಕ ನಮ್ಮ ಹಸಿವನ್ನು ಈಡೇರಿಸ್ಕೊಳ್ಳೋಣ, ಪಿತೃ ಕಾರ್ಯವನ್ನು ಕೂಡ ಮಾಡಿದಾಗಾಯ್ತು ಅಂತ ಅವರಲ್ಲಿ ಒಂದು ಸಲಹೆ ಕೊಟ್ಟ. ಸ್ವಲ್ಪ ಮನಃಶಾಂತಿಯನ್ನು ಪಡ್ಕೊಂಡು ನಾವು ನಮ್ಮ ಕೆಲಸವನ್ನು ಸಾಧಿಸ್ಕೊಳ್ಬಹುದು, ಹಾಗಾಗಿ ನಮಗೆ ಮಾತ್ರ ಉಪಯೋಗ ಅಲ್ಲ, ಆ ಗೋವಿಗೂ ಕೂಡ ಸುಖ ಶಾಂತಿ ಸಿಗ್ತವೆ ಅಂತ ಹೇಳಿ ಅವರೊಂದು ಪರಿಹಾರ ಹೇಳಿದ. ಆ ಪಿತೃವರ್ತಿ ಎಂಬಾತ, ನಾವು ಈ ಗೋವನ್ನ ಪಿತೃಕರ್ಮಕ್ಕಾಗಿ ಉಪಯೋಗ ಮಾಡಿದ್ರೆ ಅದರಿಂದ ಯಾವುದೇ ಅಧರ್ಮ ಬರೋದಿಲ್ಲ ಅಂತ ಅವ್ರು ತನ್ನ ಅಭಿಪ್ರಾಯ ಹೇಳಿದ. ಅದನ್ನ ಉಳಿದವರೆಲ್ಲರೂ ಕೂಡ ಮನ್ನಿಸಿದ್ರು. ಆಯ್ತು, ಹಾಗೆ ಆಗಲಿ, ಹಾಗೆ ಮಾಡೋಣ ಅಂತ ಹೇಳಿ. ಯದಿ ಅವಶ್ಯಂ ಪ್ರಹಂತವ್ಯ ಪಿತॄನ್ ಉದ್ದೇಶ್ಯ ಸಾಧ್ಯಮಾನ್ ಪ್ರಕುರ್ವೀಮ ಹಿ ಗಾಂ ಸಮ್ಯಕ್ ಸರ್ವೈವ ಸಮಾಹಿತಾಃ. ನಾವು ಈ ಗೋವನ್ನ ಹತ್ಯೆ ಮಾಡುವುದೇ ಇದ್ದರೆ ಅದನ್ನ ಪಿತೃಗಳ ಉದ್ದೇಶವಾಗಿಟ್ಕೊಂಡು, ಸಾಧ್ಯ ಕಾರ್ಯವನ್ನು ಉದ್ದೇಶವನ್ನಾಗಿಟ್ಕೊಂಡು ಈ ಕೆಲಸವನ್ನು ಮಾಡೋಣ.
ಏಷಾಮಪಿ ಗೌಹು ಧರ್ಮಂ ಪ್ರಾಪ್ತಿತೆ ನಾ ಅತ್ರ ಸಂಶಯ. ಹೀಗೆ ಮಾಡಿದ್ರೆ ನಮಗೂ ಒಳ್ಳೆಯದು, ಗೋವಿಗೂ ಒಳ್ಳೆಯದು. ಪಿತೃನಭ್ಯರ್ಥ ಧರ್ಮೇಣ ನಾಧರ್ಮೋಸ್ಮಾನ್ ಭವಿಷ್ಯತಿ. ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಗೋಹತ್ಯೆ ಮಾಡಿದ್ರಿಂದ ನಮಗೂ ಕೂಡ ಯಾವುದೇ ಅಧರ್ಮದ ಸಂಕಟ ಇರೋದಿಲ್ಲ ಅಂತ ಅವನು ಹೇಳಿದ. ತಥೇತ್ಯುಕ್ತ, ಎಲ್ಲರೂ ಹಾಗೆ ಆಗಲಿ ಅಂತ. ತಥೇತ್ಯುಕ್ವಾಚ ಸರ್ವೇ ಪ್ರೋಕ್ಷಯಿತ್ವಾಚ ಗಾಂತತಃ. ಆ ಗೋವಿಗೆ ಪ್ರೋಕ್ಷಣೆ ಮಾಡಿದರು, ವೇದೋಕ್ತ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಿದರು. ಪಿತೃಭ್ಯ ಕಲ್ಪಯಿತ್ವ ಏನಾಂ ಉಪಾಯುಂದಂತ ಭಾರತ. ಪಿತೃಗಳಿಗೋಸ್ಕರ ಅಂತ ಅದನ್ನ ಹತ್ಯೆ ಮಾಡಿ ಅದನ್ನು ಎಲ್ಲರೂ ಕೂಡ ಉಪಯೋಗ ಮಾಡಿಬಿಟ್ರು. ಉಪಯುಜ್ಯ ಚ ಗಾಂ ಸರ್ವೇ ಗುರೋಸ್ತಸ್ಯ ನವೇದಯನ್ ಶಾರ್ದೂಲೇನ ಹತಾಧೇನು ವತ್ಸೋಯಂ ದೃಶ್ಯತಾಮಿತಿ. ಅದೇನು ಮಾಡಿಬಿಟ್ರು ಅಂದ್ರೆ ತಿರುಗಿ ಬಂದರು ಆಶ್ರಮಕ್ಕೆ ಬಂದು, ಗುರುಗಳೇ ನೀವು ಹಸುವನ್ನ ಮತ್ತು ಅದರ ಕರುವನ್ನು ಎರಡೂ ಕೂಡ ನಮ್ಮ ಹತ್ರ ಕಳಿಸಿದ್ರೆ ಅದರ ಪೈಕಿ ದುರದೃಷ್ಟದಿಂದ ಒಂದು ಹುಲಿ ಆ ಗೋವನ್ನ ಕೊಂದು ತಿಂದುಬಿಡ್ತು, ಕರುವೊಂದು ಮಾತ್ರ ಉಳಿದಿದೆ, ಇದನ್ನು ಸ್ವೀಕಾರ ಮಾಡಿರಿ ಅಂತ ಗುರುವಿಗೆ ಹೇಳಿಬಿಟ್ರು. ಅವರ ಗುರು ಏನಾಗಿದ್ದ ಅಂದ್ರೆ ತೀರಾ ಸರಳ ಮನಸ್ಕನಾಗಿದ್ದ. ಶಿಷ್ಯರು ಹೇಳಿದ್ದು ಸುಳ್ಳು ಅಂತ ಅವನಿಗೇನು ಮನಸ್ಸಿಗೆ ಬರಲಿಲ್ಲ. ಆರ್ಜವಾದ ತೀರಾ ಸರಳ ಮನಸ್ಕನಾಗಿದ್ದರಿಂದ ಅವ್ರು ಹೇಳಿದ್ನ ಒಪ್ಪಿಬಿಟ್ಟು ಆಯ್ತು, ಮತ್ತೆ ಇನ್ನೇನು ಮಾಡೋದು, ಅವ್ರು ಹೇಳಿದ್ನ ಒಪ್ಕೊಂಡ್ಬಿಟ್ಟೆ. ಕರುವನ್ನು ಮಾತ್ರ ಇಟ್ಕೊಂಡ್ರು ಅವರು, ಆ ಗುರುಗಳು. ಮುಂದೆ ಈ ಮೋಸವನ್ನ, ತಾವು ಮಾಡಿದಂಥ ಮೋಸವನ್ನ ತಮ್ಮ ಗುರುಗಳಿಗೆ ಅವ್ರು ಎಂದೂ ಹೇಳಲಿಲ್ಲ. ಅದೇ ಮೋಸವನ್ನು ಹಾಗೆ ಮುಂದುವರಿಸ್ಕೊಂಡು ಹೋದ್ರು ಕೊನೆ ತನಕನು. ಕರ್ಮಫಲವನ್ನೆಲ್ಲ ಅನುಭವಿಸಿ ಕೊನೆಗೆ ಒಂದು ದಿವಸ ಅವರ ಜೀವನ ಮುಗಿಯಿತು. ಅವರೆಲ್ಲರೂ ಮರಣಿಸಿದರು. ಮರಣಿಸಿದ ಮೇಲೆ ಅವರಿಗೆ ಬೇಡರ ಜಾತಿಯಲ್ಲಿ ಜನ್ಮ ಬಂತಿತ್ತು ಅವರಿಗೆ. ಯಾಕಂದ್ರೆ ಕ್ರೌರ್ಯವಿತ್ತು, ಗೋಹಿಂಸಕತೆ ಇತ್ತು ಅವರಲ್ಲಿ, ಇವೆಲ್ಲ ದೋಷಗಳಿದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗುರು ವಂಚಕತೆ ಇತ್ತು. ಗುರುಗಳಿಗೆ ಅವರು ವಂಚನೆ ಮಾಡಿದ್ರಲ್ಲ, ಈ ಎಲ್ಲ ದೋಷಗಳು ಅವರಲ್ಲಿ ಇದ್ದಿದ್ದರಿಂದ ಅವರು ಬೇಡರ ಜಾತಿಯಲ್ಲಿ ಜನ್ಮ ತಾಳಿದರು. ಬೇಡರ ಜಾತಿಯಲ್ಲಿ ಕೂಡ ಆ ಜಾತಿಯಲ್ಲಿ ಜನ್ಮ ತಾಳಿದಕ್ಕೆ ಅನುಸಾರವಾಗಿ ಅವರು ಕ್ರೂರ ನಡತೆಯವರಾಗಿದ್ರು, ಪ್ರಾಣಿ ಹಿಂಸೆ ಮಾಡಬೇಕಾಗ್ತಿತ್ತು. ಅದೇ ಜನ್ಮದಲ್ಲಿ ಹುಟ್ಟಿದ್ರಿಂದ ಬಲಿಷ್ಠರಾಗಿದ್ರು ಮತ್ತು ದುರಹಂಕಾರಿಗಳಾಗಿದ್ರು. ಈ ಎಲ್ಲ ಗುಣಗಳು ಅವರಿಗೆ ಕೂಡ ಬಂದಿದ್ದವು. ಆದ್ರೆ ಇನ್ನೊಂದು ಅಲ್ಲಿ ಸ್ವಾರಸ್ಯದ ಸಂಗತಿ ಏನಂತಂದ್ರೆ, ಗೋಮಾಂಸದಿಂದ ಹಿಂದೆ ಪಿತೃಗಳನ್ನು ತರ್ಪಣೆ ಮಾಡಿದ್ರಲ್ಲ, ಹಾಗಾಗಿ ಆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಎಲ್ಲಾ ಕರ್ಮಗಳು ಅವ್ರಿಗೆಲ್ಲರಿಗೂ 7 ಜನಕ್ಕೆ ಆಗಾಗ ನೆನಪಿಗೆ ಬರ್ತಿತ್ತು. ನೆನಪಿಗೆ ಬಂದು ಅವರ ಮನಸ್ಸನ್ನು ಅದು ಬಾಧಿಸ್ತಿತ್ತು. ದಶಾರಣದ ಸಪ್ತ ವ್ಯಾಧಾಹ ದಶಾರಣೇಶು, ದಶಾರಣ ಅನ್ನುವಂಥ ದೇಶದಲ್ಲಿ ಅವರು ಬೇಡರಾಗಿ ಹುಟ್ಟಿದ್ರು. ಈ ತರ ತಮ್ಮ ಹಿಂದಿನ ಜನ್ಮದ ನೆನಪು ಅವರಲ್ಲಿ ಇದ್ದಿದ್ರಿಂದ ಅಂಥವೆಲ್ಲ ಕೆಲವು ದುರ್ಗುಣಗಳು ಅವರಲ್ಲಿ ಇದ್ರೂ ಕೂಡ ಕೆಲವು ಸದ್ಗುಣಗಳು ಅವರಲ್ಲಿದ್ದವು. ಧರ್ಮವೇನು ಅಧರ್ಮವೇನು ಅನ್ನುವಂಥದ್ದೆಲ್ಲ ಅವರಲ್ಲಿ ಕೆಲವು ಇದ್ದು, ಮತ್ತು ಕೆಟ್ಟ ನಡತೆಯನ್ನು ಅವ್ರು ಬಿಟ್ಟಿದ್ರು, ಸುಳ್ಳು ಹೇಳೋದನ್ನು ಇತ್ಯಾದಿ ಗುಣಗಳನ್ನು ಅವ್ರು ಬಿಟ್ಟು ತಮ್ಮ ಬೇಡರ ಜಾತಿಗೆ ಅನುಗುಣವಾದಂತಹ ಕರ್ಮಗಳನ್ನು ಮಾಡ್ತಾ ಹಾಗೆ ಬರುತ್ತಿದ್ರು. ಅಂತೂ ವಿರುದ್ಧವಾದಂತಹ ಗುಣಗಳು ಅವರಲ್ಲಿ ಇದ್ದವು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಪ್ರಾಣಿ ಹತ್ಯೆ ಮಾಡ್ತಿದ್ರು ಅವ್ರು ಇಲ್ಲಂತಲ್ಲ, ಆದರೆ ಎಷ್ಟು ಪ್ರಾಣಿ ಹತ್ಯೆ ಮಾಡಿದ್ರೆ ತಮ್ಮ ಜೀವನ ನಡೆಯಲಿಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಅವರು ಪ್ರಾಣಿ ಹತ್ಯೆ ಮಾಡ್ತಿದ್ರು. ಸ್ಮೃತಿ ಪ್ರತ್ಯವಮರ್ಶಸ್ಯ ತೇಷಾಂ ಜಾತ್ಯಂತರೇ ಅಭವತ್. ಬೇಡರಾಗಿ ಹುಟ್ಟಿದ್ರು ಕೂಡ ಅವರಿಗೆ ಸ್ಮೃತಿ ಇತ್ತು, ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿದ್ವಿ ಅಂತ. ಪ್ರಕರ್ಮ ನಿರತಾಹ ಸರ್ವೇ ಲೋಭಾಂಧಕ ವಿವರ್ಜಿತ, ದುರಾಸೆ ಇರಲಿಲ್ಲ, ಸುಳ್ಳು ಇರಲಿಲ್ಲ ಅವರಲ್ಲಿ. ತಾವನ್ ಮಾತ್ರ ಪ್ರಕುರುವಂತೆ ಯಾವತ್ತ ಪ್ರಾಣಧಾರಣಂ, ಇದು ಬಹಳ ಮುಖ್ಯವಾದ್ದು. ಅವರು ಪ್ರಾಣಿ ಹತ್ಯೆ ಮಾಡ್ತಿರ್ಲಿಲ್ಲ ಅಂತಲ್ಲ ಬೇಡರಾಗಿ, ಆದರೆ ತಮ್ಮ ಹೊಟ್ಟೆ ಹೊರೆಯೋದಕ್ಕೋಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಾಣ ಹತ್ಯೆ ಮಾಡ್ತಿದ್ರು. ಹಾಗೆ ಅವರ ಸಂಸ್ಕಾರ ಅವರನ್ನ ಹತೋಟಿಯಲ್ಲಿಟ್ಟಿತ್ತು. ಉಳಿದ ಸಮಯವನ್ನ ತಾವು ಮಾಡಿದಂತಹ ಅಕೃತ್ಯವೇನಿತ್ತಲ್ಲ ಅದರ ಕುರಿತು ಪಶ್ಚಾತ್ತಾಪ ತಾಳದಲ್ಲಿ ವಿನಿಯೋಗ ಮಾಡ್ತಿದ್ರು, ಮತ್ತು ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡುವುದರಲ್ಲಿ ಕೂಡ ಉಳಿದ ಸಮಯವನ್ನು ಅವರು ಕಳೀತಾ ಇದ್ರು. ಶೇಷಂ ಧ್ಯಾನಪರಾಹ ಕಾಲಂ, ಭಗವಂತನ ಧ್ಯಾನ ಮಾಡುತ್ತಾ ಅನುಧ್ಯಾನ ಕರ್ಮತತ. ನಾಮಧೇಯಾನಿ ಚಾತ್ಯೇಷಾಂ, ಅವರ ನಾಮಧರ ಹೆಸರುಗಳೇನಿತ್ತು ಅಂದ್ರೆ ನಿರ್ವೈರ, ನಿವೃತ್ತಿ, ಶಾಂತ, ನಿರ್ಮನ್ಯು, ಕೃತಿ, ವೈದ್ಯ ಸೋಮ ಮತ್ತು ನಿರ್ವರ್ತಿ ಎಂಬುದಾಗಿ ಆ 7 ಜನರಿಗೆ ಆ ಬೇಡದ ಜಾತಿಯಲ್ಲಿ ಜನ್ಮ ಇತ್ತು. ಈ 7 ಹೆಸರುಗಳಿತ್ತು ಅವರಿಗೆ.
ಹಿಂಸಾವೃತ್ತಿ ಇತ್ತು ಅವರಿಗೆ ಬೇಡರ ಜಾತಿಗೆ ಅನುಸಾರವಾಗಿ. ಆದರೂ ತೀರಾ ಎಳೆ ಪ್ರಾಣಿಗಳನ್ನು ಅವ್ರು ಕೊಲ್ತಿರ್ಲಿಲ್ಲ. ಕ್ರಿಮಿಕೀಟಗಳೇ ಇರಲಿ, ಪಶು ಪಕ್ಷಿಗಳೇ ಇರಲಿ, ಎಳೆ ವಸ್ತುಗಳನ್ನು ಅವ್ರು ಕೊಲ್ತಿರ್ಲಿಲ್ಲ. ಅವಕ್ಕೆ ಹಿಂಸೆ ಮಾಡಬಾರದು ಅಂಥದ್ದೊಂದು ಗಮನ ಅವರಲ್ಲಿ ಯಾವಾಗಲೂ ಇರ್ತಿತ್ತು. ಮತ್ತು ವೃದ್ಧಾಪ್ಯದಲ್ಲಿದ್ದಂತಹ ಮಾತಾಪಿತೃಗಳ ಸೇವೆಯನ್ನು ಕೂಡ ಬಹಳ ಹೃತ್ಪೂರ್ವಕವಾಗಿ ಮಾಡ್ತಿದ್ರು. ಇದು ಅವರ ಸಂಸ್ಕಾರ ಅವರನ್ನು ಕಾಪಾಡಿದಂತಹ ಒಂದು ಉದಾಹರಣೆ. ಹೌದು, ಹಾಂ 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 ಸರಿ ಸರಿ, ಅದು ಮಹಾಭಾರತದಲ್ಲಿ ಬರುವಂಥ ಕಥೆ. ಹೌದು, ಬಹಳ ದೊಡ್ಡ ತಪಸ್ವಿ ಅಂತ ತಿಳ್ಕೊಂಡಿರ್ತಾನೆ. ಅವನಿಗೆ ನೀನಂತ ದೊಡ್ಡ ತಪಸ್ವಿ, ಅಲ್ಲಿ ಚಂಡಾಲ ಇದ್ದಾನೆ, ಅವನ ಕಡೆ ಹೋಗಿ ನೋಡು. ಆ ಪತಿವ್ರತ ಸ್ತ್ರೀ, ಹೌದೌದು ಹೌದು. ಅಲ್ಲಿ ಬರುವಂತ ಬೇಡ ಧರ್ಮವ್ಯಾಧ ಅಂತ ಅವನ ಹೆಸರು. ಆ ಧರ್ಮವ್ಯಾಧನ ನಡತೆ ಹೇಗಿತ್ತು, ಇವರು ನಡತೆ ಕೂಡ ಹಾಗೇ ಇತ್ತು. ಮಾತಾಚ ಪೂಜಿತ ವೃದ್ಧ ಪಿತಾಚ ಪರಿತೋಷಿತ. ವೃದ್ಧರಾದಂತಹ ತಂದೆ ತಾಯಿಗಳ ಸೇವೆಯನ್ನು ಅವ್ರು ಮಾಡ್ತಿದ್ರು. ಕೊನೆಗೊಂದು ದಿವಸ ಆ ತಂದೆ ತಾಯಿಗಳು ತಮ್ಮ ಕಾಲಧರ್ಮಕ್ಕನುಸಾರ ಮೃತರಾದರು. ಮೃತರಾದ್ಮೇಲೆ ಈ ಬೇಡರು ಅಲ್ಲಿ ತನಕ ತಮ್ಮ ತಂದೆ ತಾಯಿಗಳ ಸೇವೆ ಸಲುವಾಗಿ ಬದುಕಿದ್ರು. ಕೊನೆಗೊಂದು ದಿವಸ ಬಿಲ್ಲು ಬಾಣಗಳನ್ನು ಪರಿತ್ಯಾಗ ಮಾಡಿ ಪ್ರಾಣಿ ಹಿಂಸೆ ಮಾಡುವುದನ್ನು ಕೂಡ ಬಿಟ್ಟು ನಿರಾಹಾರ ದೀಕ್ಷೆಯನ್ನು ತಗೊಂಡ್ಬಿಟ್ರು. ಇನ್ನು ಆಹಾರನೇ ಸ್ವೀಕಾರ ಮಾಡೋದು ಬೇಡ ಅಂತ ಇಟ್ಕೊಂಡು ಜೀವನದ ಕೊನೆಯನ್ನ ಕಂಡುಕೊಂಡ್ಬಿಟ್ರು, ನಿರಸನ ಮಾಡಿಬಿಟ್ರು. ಸದಾ ಧನೂಂಶಿತೆ ತ್ಯಕ್ತ ವನೇ ಪ್ರಾಣಾನ್ ಅವಾಸ್ತ್ರಗನ್. ಕೊನೆಗೆ ವನಕ್ಕೆ ಹೋಗಿ ಅಲ್ಲಿ ಪ್ರಾಣವನ್ನು ಬಿಟ್ಟುಬಿಟ್ರು. ನಿರಸನ ಸಂಸ್ಕೃತ ಶಬ್ದನೆ. ಹೌದೌದು. ಅಶನ ಅಂದ್ರೆ ಊಟ ಮಾಡೋದು ಅಂತ ಅರ್ಥ. ನಿರಸನ ಅಂತಂದ್ರೆ ಊಟ ರಹಿತವಾಗಿರೋದು. ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಯಾಕಾಯ್ತಂದ್ರೆ ಅಶನ ಅನ್ನೋ ಶಬ್ದವನ್ನು ತುಳು ಭಾಷೆಯಲ್ಲಿ ಊಟಕ್ಕೆ ಬಳಸ್ತಾರೆ. ಹಾಗಾಗಿ ಅದು ತುಳು ಮೂಲದ ಶಬ್ದವೇನೋ ಅಥವಾ ದ್ರಾವಿಡ ಭಾಷೆಗಳು ಅಂದ್ರೆ ತೆಲುಗು, ತಮಿಳು, ಜೈನರು ನಿರಸನ ಅಂತಾರೆ. ಅದೇ ಜೈನ ಧರ್ಮದ್ದು ಕೂಡ ಪ್ರಾಯೋಪವೇಶ ಇತ್ಯಾದಿ ಎಷ್ಟೋ ಧರ್ಮ ಶಬ್ದಗಳೆಲ್ಲ ಜೈನ ಧರ್ಮದಲ್ಲಿ, ಜೈನ ಸಂಸ್ಕೃತಿಯಲ್ಲಿ ಕಂಡು ಬರುವಂತಹ ಶಬ್ದಗಳು ಕೂಡ ಸಂಸ್ಕೃತ ಮೂಲದ ಶಬ್ದಗಳೇ. ಅಥವಾ ಸಂಸ್ಕೃತ ಸ್ವಲ್ಪ ಕಠಿಣವಾದದ್ರಿಂದ ಸಂಸ್ಕೃತದ ಅಪಭೃಷ್ಟವಾದಂತಹ ಪಾಲಿ ಭಾಷೆ ಏನಿದೆಯಲ್ಲ ಅದರ ಶಬ್ದವನ್ನು ಕೆಲವು ಅವರು ಮುಖ್ಯವಾಗಿ ಬಳಸ್ತಾರೆ. ಹಾಗಾಗಿ ಮುಖ್ಯವಾದ ಶಬ್ದಗಳೆಲ್ಲ ಅರ್ಧಮಾಗದಿ, ಪಾಲಿ ಮುಂತಾದ ಭಾಷೆಗಳನ್ನೆಲ್ಲ ಜೈನ ಮತ್ತು ಬೌದ್ಧ ಧರ್ಮಗಳಲ್ಲಿ ಕೆಲವು ಕಡೆ ಬಳಸ್ತಾರೆ. ಅವರು ಮುಖ್ಯವಾಗಿ ಸಂಸ್ಕೃತ ಶಬ್ದಗಳೇ ಎಲ್ಲ. ಅಶನ ಅಂದ್ರೆ ಊಟ ಮಾಡೋದು, ನಿರಶನ ಅಂದ್ರೆ ಊಟ ರಹಿತವಾಗಿರೋದು. ಮೃಗಾಹ ಕಾಲಂಜರೆಗಿರೋ ಅಂತ ಮುಂದಿನ ಮಾತು. ಈ ಸತ್ಕರ್ಮಾಚರಣೆಯ ಪ್ರಭಾವದಿಂದ ಅವರು ಮೃಗ ಜಾತಿಯವರಾಗಿ ಕಾಲಂಜರ ಪರ್ವತದ ಶಿಖರದಲ್ಲಿ ಜನ್ಮ ತಾಳಿದರು. ಆ 7 ಜನ ಕೂಡ. ಅವರ ಹೆಸರೇನಿತ್ತಂದ್ರೆ ಉನ್ಮುಖ, ನಿತ್ಯ, ವಿತ್ರಸ್ತ, ಸ್ತಬ್ಧ, ಕರ್ಣಿ, ವಿಲೋಚನ, ಪಂಡಿತ, ಘಸ್ಮರ, ನಾದಿ ಎಂಬುದಾಗಿ ಆ 7 ಜನಕ್ಕೆ ಹೆಸರಿತ್ತು. ಹೌದೌದು ಹೌದು. ಬೇಡರಾಗಿ ಹುಟ್ಟಿದಾಗ, ಆಮೇಲೆ ಪಕ್ಷಿ, ಚಕ್ರವಾಕ, ಹಂಸ ಇತ್ಯಾದಿ ಎಲ್ಲ ಜನ್ಮ ತಾಳಿದಾಗಲೂ ಕೂಡ ಎಲ್ಲರೂ ಒಟ್ಟಿಗೆ ಹುಟ್ಟಿದ್ರು. ಕೊನೆಯ ಒಂದು ಜನ್ಮದಲ್ಲಿ ಮಾತ್ರ 4 ಜನ ತತ್ವಜ್ಞಾನಿಗಳಾಗಿ ಹುಟ್ಟಿದ್ರು. ಇನ್ನು 3 ಜನ, ಒಬ್ಬ ರಾಜ, ಇಬ್ಬರು ಮಂತ್ರಿಗಳಾಗಿ ಹುಟ್ಟಿದ್ರು. ಆ ಒಂದಷ್ಟೇ ವ್ಯತ್ಯಾಸ. ಅವರಿಗೆ ಉನ್ಮುಖ, ನಿತ್ಯ, ವಿತ್ರಸ್ತ, ಸ್ತಬ್ಧಕರ್ಣಿ, ವಿಲೋಚನ, ಪಂಡಿತ, ಘಸ್ಮರ, ನಾದಿ ಎಂಬುದಾಗಿ ಹೆಸರುಗಳಿದ್ದವು. ಮತ್ತು ಈ ಜಿಂಕೆ ಜನ್ಮದಲ್ಲೂ ಕೂಡ ಅವರಿಗೆ ಒಂದು ನಿಶ್ಚಯವಾದಂಥ ನೆನಪಿತ್ತು. ಹಿಂದಿನ ತಮ್ಮ ಜನ್ಮಗಳು ಯಾವ ಕಾರಣದಿಂದ ನಮ್ಗೆ ಹೀಗಾಯ್ತು ಅನ್ನೋ ನೆನಪಿತ್ತು ಅವ್ರಿಗೆ ಇರ್ತಿತ್ತು. ಆ 7 ಜನ ಹುಟ್ಟಿದ್ರು ಅವರ ಕರ್ಮಗಳಲ್ಲಿ ಮತ್ತು ಅವರು ಅನುಭವಿಸುವಂತ ಸುಖ ದುಃಖಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ವಾಗ್ದುಷ್ಟ ಎಂಬಾತ ಏನಿದ್ನಲ್ಲ ಅವರಲ್ಲಿ, ಅವನು ತನ್ನ ದುರ್ನಡತೆಯ ಪ್ರಭಾವದಿಂದಾಗಿ ಮೃಗಜಾತಿಯಲ್ಲಿ ಹುಟ್ಟಿ ಆಹಾರ ತಿನ್ನಲಿಕ್ಕೂ ಬಹಳ ಕಷ್ಟಪಡ್ತಿದ್ದ. ಯಾಕಂದ್ರೆ ಹಿಂದೆ ಗೋಹತ್ಯೆಗಾಗಿ ಪ್ರಚೋದಿಸಿದ್ದಂತಾಗಿ. ಕ್ರೋಧನ ಎಂಬಾತ ಏನಿದ್ದ, ಅವನು ಯಾವಾಗಲೂ ಹಿಂದೆ ಭಯಪಡಿಸ್ತಿದ್ರಿಂದ, ಬೇರೆಯವ್ರನ್ನ ಭಯಪಡಿಸಿದ್ರಿಂದ ಈಗ ತಾನೇ ಭಯಚಕಿತನಾಗಿರ್ತಿದ್ದ. ಯಾವಾಗ ಏನಾಗಿಬಿಡ್ತೋ, ಯಾರಾದ್ರೂ ದುಷ್ಟ ಪ್ರಾಣಿಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ತಾವೇನೋ ಅನ್ನುವಂಥ ಉದ್ವೇಗ ಅವನಲ್ಲಿ ಇರ್ತಿತ್ತು. ಇದು ಕ್ರೋಧನ ಎಂಬಾತನಿಗೆ. ಪಿಶುನ ಎಂಬಾತ ಮೊದಲನೇವನಿದ್ನಲ್ಲ, ಹಿಂದೆ ಬ್ರಾಹ್ಮಣ ಜನ್ಮದಲ್ಲಿ ಹೆಸರಿತ್ತಲ್ಲ, ಅವನೀಗ ಸ್ತಬ್ಧಕರ್ಣ ಅನ್ನೋ ಹೆಸರನ್ನು ಪಡ್ಕೊಂಡಿದ್ದ.
ಸ್ತಬ್ಧಕರ್ಣ ಏನು ಹೆಸರನ್ನು ಪಡೆದು ಆಗಿದ್ದ ಏನಂದ್ರೆ ಕಿವುಡ ಆಗಿಬಿಟ್ಟಿದ್ದ. ಸ್ತಬ್ಧಕರ್ಣ ಅಂದ್ರೆ ಕರ್ಣ ಅಂದ್ರೆ ಕಿವಿ, ಸ್ತಬ್ಧ ಅಂದ್ರೆ ಮುಚ್ಚಿ ಹೋಗಿದ್ದು. ಕಿವಿ ಮುಚ್ಚಿ ಹೋಗಿದ್ದರಿಂದ ಅವನು ಕಿವುಡ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದ. ಇವೆಲ್ಲ ಪಾಪದ ಫಲವಾಗಿ ಆಗಿದ್ದವು. ಹಿಂಸ್ರ ಎಂಬಾತ ಏನಿದ್ನಲ್ಲ, ಅವನು ಹಿಂಸೆ ಮಾಡ್ತಿದ್ದರಿಂದಾಗಿ ಕುರುಡನಾಗಿಬಿಟ್ಟ. ಅವನಿಗೆ ಈಗ ಹೆಸರು ವಿಲೋಚನ ಅಂತ ಇತ್ತು. ಸರಿಯಾ? ಮುಂದೆ ಕವಿ ಎಂಬಾತ ಏನಿದ್ದ, ಅವನು ಮೊದಲ ಬ್ರಾಹ್ಮಣ ಜನ್ಮದಲ್ಲಿ ಅವನಿಗೆ ಕವಿ ಅಂತ ಹೆಸರಿತ್ತು. ಈಗ ಅವನಿಗೆ ಪಂಡಿತ ಅಂತ ಹೆಸರಿತ್ತು. ಪಂಡಿತ ಅಂತ ಹೆಸರಿದ್ದು ಈಗ ಎಲ್ಲವನ್ನೂ ತಿಳ್ಕೊಳ್ಳುವಂತ ಶಕ್ತಿಯನ್ನು ಪಡ್ಕೊಂಡಿದ್ದ ಅವನು. ಖಸ್ರಮ ಅಂತ ಹಿಂದೆ ಏನಿತ್ತಲ್ಲ, ಅವನು ಈ ಜಿಂಕೆ ಜನ್ಮದಲ್ಲಿ ಘಸ್ಮರ ಎಂಬ ಹೆಸರನ್ನು ತಾಳಿ ಯಥೇಷ್ಟವಾದಂತಹ ಆಹಾರವನ್ನು ದೊರಕಿಸುವಂತಹ ಅವಕಾಶವನ್ನು ಪಡ್ಕೊಂಡಿದ್ದ. ಪಿತೃವರ್ತಿ ಅಂತ ಏನಿದ್ದ, ಅವನಿಗೆ ಶ್ರಾದ್ದದಲ್ಲಿ ಬಹಳ ಆಸಕ್ತಿ ಇತ್ತು. ಯಾಕಂದ್ರೆ ನಾವು ಶ್ರಾದ್ದಕ್ಕಾಗಿ ಗೋಮಾಂಸವನ್ನು ಉಪಯೋಗ ಮಾಡೋಣ ಅಂತ ಹೇಳಿದ್ದ ಅವನು. ಹಾಗಾಗಿ ಅವನು ಶ್ರಾದ್ದ ಕ್ರಿಯೆಯಲ್ಲಿ ಆಸಕ್ತಿ ಇದ್ದವನಾಗಿದ್ದರಿಂದಾಗಿ ನಾದಿ ಅಂತ ಅವನಿಗೆ ಹೆಸರು ಬಂತು. ನಾದಿ ಅಂತ ಹೆಸರು ಬಂದು ನಾದ ಅನ್ನೋ ಹೆಸರಿನ ಏನು ಅರ್ಥ ಅದನ್ನು ಸ್ವಲ್ಪ ಗಮನಿಸೋಣ. ನಾದ ಅಂದ್ರೆ ಸಂಗೀತದ ನಾದ. ನಾದ ಅಂದ್ರೆ ಒಟ್ಟಾರೆ ಶಬ್ದ. ಇಲ್ಲಿ ನಾದ ಅಂದ್ರೆ ಸಂಗೀತದ ಶಬ್ದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸಂಗೀತದ ಶಬ್ದವನ್ನ ಅವನ ಮೇಲಿಂದ ಮೇಲೆ ಆಲಿಸ್ತಿದ್ದ. ಆ ಸುಖ ಅವನಿಗೆ ದೊರಕಿತ್ತು. ಹೀಗೆ ಮೃಗ ಜಾತಿಯಲ್ಲಿ ಅವರು ಜನಿಸಿದ್ರು ಕೂಡ ತಮ್ಮ ಅಕೃತ್ಯಕ್ಕಾಗಿ ಮೇಲಿಂದ ಮೇಲೆ ಕೊರಗುತ್ತಾ ಇದ್ರು. ಹೇಯ ಕೃತ್ಯಗಳನ್ನು ಯಾವುದನ್ನು ಮಾಡ್ತಿರ್ಲಿಲ್ಲ. ಅವರು ಮಾಡದೆ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ವ್ಯಕ್ತಿ ಮಾರ್ಗವನ್ನು ಅವಲಂಬಿಸಿ ಅರಣ್ಯದಲ್ಲಿ ಅವರು ಸುಖ ಪಡ್ತಾ ಇದ್ರು. ಕೊನೆಯ ಒಂದು ದಿವಸ ನಿರ್ಜಲೋಪವಾಸವನ್ನ ಸ್ವೀಕಾರ ಮಾಡಿ, ನೀರೂ ಇಲ್ಲ ಆಹಾರವೂ ಇಲ್ಲ ಅಂತ ಒಂದು ಸ್ವೀಕಾರ ಮಾಡಿ ತಪಸ್ವಿಗಳಂತೆ ಬದುಕಿ ಕೊನೆಗೆ ಮರುಭೂಮಿಯಲ್ಲಿ ತಮ್ಮ ಜೀವನವನ್ನು ಅವರು ಬಿಟ್ಟು ಬಿಟ್ರು. ಆ 7 ಜನ ಜಿಂಕೆಗಳು ಕೂಡ. ಜಹು ಪ್ರಾಣಾನ್ ಮರುಂ ಸಾಧ್ಯ ಲಘ್ವಾಹಾರ ತಪಸ್ವಿನಃ. ನೀರನ್ನ ಮತ್ತು ನೀರಿನ ಸ್ವೀಕಾರವನ್ನ ಮತ್ತು ಆಹಾರದ ಸ್ವೀಕಾರವನ್ನ ಕ್ರಮೇಣ ಕಡಿಮೆ ಮಾಡಿ ಮಾಡಿ ಅವರು ಮರುವಿನಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟುಬಿಟ್ರು ಮರುಭೂಮಿಯಲ್ಲಿ. ಇವತ್ತಿಗೂ ಕೂಡ ಆ ಮೃಗಗಳ ಗುರುತು ಆ ಕಾಲಂಜರ ಗಿರಿಯ ನೆಲದಲ್ಲಿ ಕಂಡು ಬರ್ತದೆ. ಕಾಲಂಜರ ಗಿರಿ ಯಾವುದಂತ ನನಗೆ ಮಾಹಿತಿ ಸಿಕ್ಕಿಲ್ಲ, ನೋಡಿದ್ರೆ ಸಿಕ್ಕರೆ ಹೇಳ್ತೇನೆ. ಆ ಮೃಗಗಳ ಪಾದದ ಗುರುತು ಇವತ್ತಿಗೂ ಕಂಡು ಬರ್ತದೆ. ಮತ್ತು ಮುಂದೆ ಆ ಜಿಂಕೆಯ ಜನ್ಮದಲ್ಲಿ ಮಾಡಿದಂಥ ಒಂದು ತಪಸ್ಸಿನ ಫಲವಾಗಿ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಅವರು ಜನ್ಮವನ್ನು ತಾಳಿದರು. ಚಕ್ರವಾಕ ಪಕ್ಷಿಗಳಾಗಿ ಜನ್ಮವನ್ನು ತಾಳಿ ಮುಂದೆ ಚಕ್ರವಾಕತ್ವಮಾಗತಃ ಶುಭೇ ದೇಶೆ ಶರದ್ವೀಪೆ ಸಪ್ತೈವಾಸಂ ಜಲೌಕತಃ ತ್ಯಕ್ವಾ ಸಹಚರೀ ಧರ್ಮಂ ವಿನಯೋ ಬ್ರಹ್ಮಚಾರಿಣಃ. ಚಕ್ರವಾಕ ಪಕ್ಷಿಗಳ ನಿಸರ್ಗ ಸಿದ್ಧವಾದಂತಹ ಒಂದು ಧರ್ಮ ಏನಂದ್ರೆ ದಾಂಪತ್ಯ. ಇದನ್ನ ಕವಿಗಳು ಭಾವ ವರ್ಣನೆ ಮಾಡ್ತಾರೆ. ಈ ಶಾಸ್ತ್ರದಲ್ಲಿ ಈಗ ಬಂದ್ರೆ ನನಗೂ ಕೂಡ ಅದ್ರ ಮಹತ್ವ ಅನಿಸ್ತದೆ. ಚಕ್ರವಾಕ ಪಕ್ಷಿಗಳು ತಮ್ಮ ದಾಂಪತ್ಯಕ್ಕೆ, ತಮ್ಮ ಏಕಪತ್ನಿಯ ವೃತತ್ವಕ್ಕೆ ಬಹಳ ಪ್ರಸಿದ್ಧ. ಮತ್ತು ಪತ್ನಿಯು ಪತಿಯನ್ನು ಕಳ್ಕೊಂಡ್ರೆ, ಪತಿಯು ಪತ್ನಿಯನ್ನು ಕಳ್ಕೊಂಡ್ರೆ ರಾತ್ರಿ ಹೊತ್ತಿನಲ್ಲಿ ಅಥವಾ ಕತ್ತಲೆಯಲ್ಲಾಗಲಿ ಅಥವಾ ಬೇಟೆಗಾರರ ದಾಳಿಯಿಂದಾಗಿ ಸಂಗಾತಿಯನ್ನು ಕಳ್ಕೊಂಡ್ರೆ ಅವು ಉಳಿದ ಪ್ರಾಣಿ ಪಕ್ಷಿಗಳಿಗಿಂತ ಹೆಚ್ಚು ನೋವನ್ನು ಅನುಭವಿಸ್ತವೆ ಅಂತ ಹೇಳಿ ಕವಿಗಳು ವರ್ಣನೆ ಮಾಡ್ತಾರೆ. ಹಾಗೆ ಚಕ್ರವಾಕ ಪಕ್ಷಿಗಳು ದಾಂಪತ್ಯಕ್ಕೆ ಬಹಳ ಹೆಸರುವಾಸಿ ಆಗುತ್ತವೆ. ಆದರೆ ಅಂಥ ಪಕ್ಷಿಗಳು ಕೂಡ ಇವು ಏನ್ ಮಾಡ್ತಿದ್ವು ಅಂದ್ರೆ, ಈ 7 ಚಕ್ರವಾಕ ಪಕ್ಷಿಗಳು ಸಹಚರಿ ಧರ್ಮವನ್ನು ಬಿಟ್ಟುಬಿಟ್ಟು ದಾಂಪತ್ಯದ ಜೀವನ ನಡೆಸಿಕೊಂಡು ಗೊಡವೆಗೆ ಅವು ಹೋಗಲಿಲ್ಲ. ಮದುವೆ ಮೊದಲೊಂದ್ಸರಿ ಸ್ವಲ್ಪ ದಿವಸ ಕಾಲ ದಾಂಪತ್ಯ ನಡೆಸಿ ಆಮೇಲೆ ಬಿಟ್ಟು ಅಥವಾ ನಡೆಸಲೇ ಇಲ್ಲವೋ ಅನ್ನೋ ಮಾಹಿತಿ ಇರಲಿಲ್ಲ. ಅಂತೂ ಅದರ ಬಗ್ಗೆ ನಿರಾಸಕ್ತವಾಗಿದ್ದು ಅನ್ನೋದು ಮಾತ್ರ ಮಾಹಿತಿ ಇದೆ. ನದಿ ತೀರದಲ್ಲಿ ವಸತಿ ಮಾಡಿಕೊಂಡು ಅಲ್ಲೇ ಅವು ಬ್ರಹ್ಮಚರ್ಯವನ್ನು ನಡೆಸಿಕೊಂಡು ಇದ್ದವು. ಅವಕ್ಕೆ ಹೆಸರೇನಿತ್ತು ಅಂದ್ರೆ ನಿಸ್ಪೃಹ, ನಿರ್ಮಮ, ಶಾಂತ, ನಿರ್ದ್ವಂದ್ವ, ನಿಷ್ಪರಿಗ್ರಹ, ನಿರ್ವೃತಿ, ನಿರ್ಭೃತ. ಎಲ್ಲಾ ಹೆಸರಿಗೂ ಬಹಳ ಮಹತ್ವ ಇದೆ. ನಿಸ್ಪೃಹ ಅಂದ್ರೆ ಆಸೆ ಇಲ್ಲದವು. ನಿರ್ಮಮ ಅಂದ್ರೆ ಮಮಕಾರ ಇಲ್ಲದವು. ಶಾಂತ ಅಂದ್ರೆ ಸಹನೆ ಇದ್ದವು. ದ್ವಂದ್ವ, ಮನಸ್ಸಿನ ವಿರೋಧಾಭಾಸಗಳಿಲ್ಲದೆ ಇರುವಂತ ವ್ಯಕ್ತಿ ಅಂತ ಅರ್ಥ. ನಿಷ್ಪರಿಗ್ರಹ, ಪರಿಗ್ರಹ ಮಾಡಬೇಕು, ಸ್ವೀಕಾರ ಮಾಡಿ ಸಾಕಷ್ಟು ಧನ ಸಂಗ್ರಹ ಮಾಡಬೇಕು, ಆಹಾರ ಸಂಗ್ರಹ ಮಾಡಬೇಕು ಅನ್ನುವಂಥ ಹಪಹಪಿ ಇಲ್ಲದೆ ಇರುವವು. ನಿರ್ವೃತ್ತಿ, ಜೀವನಕ್ಕಾಗಿ ಯಾವುದೇ ವೃತ್ತಿಯನ್ನು ಅವಲಂಬಿಸಿ ಇರುವಂತೇನು. ನಿರ್ಭೃತ, ಸಂಪತ್ತಿನ ಸಂಗ್ರಹವಿಲ್ಲದವ. ಹೀಗೆ ಸಾರ್ಥಕವಾದಂತಹ ಹೆಸರುಗಳು ಆ ಚಕ್ರವಾಕ ಪಕ್ಷಿಗಳಿಗಿದ್ದವು. ಹೀಗೆ ತಪಸ್ವಿಗಳಾಗಿ ನಿರಾಹಾರ ದೀಕ್ಷೆಯನ್ನು ಇಟ್ಕೊಂಡು ಕೊನೆಗೆ ಹೊಳೆಯ ಬದಿಯಲ್ಲಿ ಆ ನದಿ ತೀರದಲ್ಲಿ ಅವು ದೇಹತ್ಯಾಗ ಮಾಡಿ ಕೊನೆಗೆ ಒಂದೇ ತಾಯಿಯ ಮಕ್ಕಳಾಗಿ ಹಂಸ ಪಕ್ಷಿಗಳಾಗಿ ಅವು ಜನ್ಮ ತಾಳಿದವು. ಹಂಸಃ ಸರಸಿ ಮಾನಸೆ.
ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿದವು. ಸಾಮಾನ್ಯ ಯಾವುದೋ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟೋದಕ್ಕಿಂತ ಮಾನಸ ಸರೋವರ ಬಹಳ ಪವಿತ್ರವಾದ ಸರೋವರ, ಕೈಲಾಸ ಪರ್ವತದ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಅವು ಜನ್ಮ ತಾಳಿದವು. ಜನ್ಮ ತಾಳಿ ಅಲ್ಲಿ ವಸತಿ ಮಾಡಿಕೊಂಡು ಬ್ರಹ್ಮಚರ್ಯದಿಂದ ಕಾಲ ಕಳೆಯುತ್ತಿದ್ದವು. ಅಲ್ಲೂ ಕೂಡ ಅವುಗಳಿಗೆ ತಮ್ಮ ಹಿಂದಿನ ಜನ್ಮದ ನೆನಪಿತ್ತು. ಬ್ರಾಹ್ಮಣ ಜನ್ಮದಲ್ಲಿದ್ದಾಗ ಏನು ಗುರುವಂಚನೆ ಮಾಡಿದ್ರಲ್ಲ, ಆ ಗುರುವಂಚನೆ ಮಾಡಿದ್ರಿಂದಾಗಿ ಕೀಳು ರೀತಿಯಾದಂತಹ ಮೃಗ ಪಕ್ಷಿಗಳ ಜನ್ಮ ನಮಗೆ ಬಂತು ಅಂತ ಅವುಗಳಿಗೆ ನೆನಪಿತ್ತು. ಸ್ಪಷ್ಟವಾದಂಥ ನೆನಪಿತ್ತು. ಸ್ಪಷ್ಟವಾದಂಥ ನೆನಪಿದ್ದಿದ್ರಿಂದ ಅದ್ರ ಜೊತೆ ಸೇರ್ಕೊಂಡಿದ್ದ ನೆನಪು ಇನ್ನೊಂದು ಏನಂದ್ರೆ, ನಾವು ಪಿತೃತೃಪ್ತಿಗಾಗಿ ಕರ್ಮವನ್ನು ಮಾಡಿದೆವು, ಗೋಮಾಂಸವನ್ನು ಸ್ವೀಕಾರ ಮಾಡಿದ್ರು ಕೂಡ ಪಿತೃತೃಪ್ತಿಗಾಗಿ ಮಾಡಿದೆವು ಅನ್ನುವಂಥ ವಿವೇಕವೂ ಅವುಗಳಿಗೆ ಇದ್ದಿದ್ದರಿಂದ ಈ ಜನ್ಮದಲ್ಲಿ ಕೂಡ ಅವು ಜ್ಞಾನಿಗಳಾಗಿ ವಿವೇಕಿಗಳಾಗಿ ಬಾಳಿದವು. ಅವುಗಳಿಗೆ ಹೆಸರೇನಿತ್ತಂದ್ರೆ ಸುಮನ, ಶುಚಿವಾಕ್, ಶುದ್ಧ, ಪಂಚಮ, ಕ್ಷುದ್ರದರ್ಶನ, ಸುನೇತ್ರ, ಸ್ವತಂತ್ರ ಅಂತ ಆ 7 ಹಂಸ ಪಕ್ಷಿಗಳ ಹೆಸರು. ಸುಮನ ಅಂದ್ರೆ ಒಳ್ಳೆ ಮನಸ್ಸಿದ್ದವ ಅಂತ ಅರ್ಥ. ಶುಚಿವಾಕ್ ಒಳ್ಳೆ ಮಾತಿದ್ದವ, ಶುದ್ಧ ಪವಿತ್ರನಾದ. ಪಂಚಮ ಅನ್ನೋ ಹೆಸರಿಗೆ ಅಷ್ಟೇನು ಮಹತ್ವ ಇದ್ದಾಗ ಕಾಣೋದಿಲ್ಲ, ನೋಡೋಣ. ಕ್ಷುದ್ರ ದರ್ಶನ ಅಂತಂದ್ರೆ ದೋಷ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ಳುವ. ಕ್ಷುದ್ರ ಅಂದ್ರೆ ತೂತು ಅಂತ ಅರ್ಥ, ತೂತು ಅಂದ್ರೆ ದೋಷ ಅಂತ ಅರ್ಥ ಇಟ್ಕೊಂಡ್ರು ತಪ್ಪು ಯಾವುದು ಸರಿ ಯಾವುದು ಅನ್ನೋದೆಲ್ಲ ಸ್ಪಷ್ಟವಾದಂಥ ತಿಳುವಳಿಕೆ ಅವನಿಗಿರ್ತಿತ್ತು. ಸುನೇತ್ರ ಒಳ್ಳೆ ಕಣ್ಣಿದ್ದವ. ಕಣ್ಣು ಅಂದ್ರೆ ಹೊರಗಣ್ಣು ಅಂತ ತಿಳ್ಕೊಳ್ಳದೆ ಒಳಗಣ್ಣು ಅಂತ ತಿಳ್ಕೊಂಡ್ರೆ ಅಂತರ್ದೃಷ್ಟಿ ಇದ್ದಂಥ ವ್ಯಕ್ತಿ. ಸ್ವತಂತ್ರ, ಪರತಂತ್ರನೆಲ್ಲ ಸ್ವತಂತ್ರ ಅಂತ ಇನ್ನೊಂದು ಈ ಹೆಸರಿನ ಅರ್ಥ. ಹೀಗೆ ಆ 7 ಪಕ್ಷಿಗಳಿಗೆ ಹೆಸರಾಗಿತ್ತು. ಎಷ್ಟು ಲೆಕ್ಕ ಹಾಕ್ರಿ? ಜನ್ಮಗಳು ಎಷ್ಟಾಯ್ತು ಹೊತ್ತು ಅವರಿಗೆ? ಸಪ್ತ ವ್ಯಾಧ ಮೊದಲು ಅದನ್ನ ಲೆಕ್ಕ ಹಾಕಿ. ವ್ಯಾಧರು, ಆಮೇಲೆ ಮೃಗಗಳಾಗಿ, ಮುಂದೆ ಚಕ್ರಗಳಾಗಿ, ಆಮೇಲೆ ಹಂಸಗಳಾಗಿ, ಮುಂದೆ ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ್ರು ಅಂತ ಈಗ ಅದ್ರ ಮುಂದೆ ಬರಬೇಕು. ಈಗ ಬರುವಂಥದ್ದು 5ನೇ ಜನ್ಮ ಇದು. ಬ್ರಾಹ್ಮಣ ಜನ್ಮದಲ್ಲಿ ಮೊದಲನೇ ಹಿಂದೆ ಏನು ಬ್ರಾಹ್ಮಣ ಜನ್ಮದಲ್ಲಿ 5ನೇಯವನಾಗಿ ಜನಿಸಿದ್ನಲ್ಲ ಕವಿ ಎಂಬಾತ, ಅವನೀಗ 7ನೇ ಜನ್ಮದಲ್ಲಿ ಪಾಂಚಿಕ ಎಂಬ ಹೆಸರನ್ನು ಪಡ್ಕೊಂಡ. 6ನೇಯವನಾದಂಥ ಖಸ್ರಮ ಎಂಬಾತ ಖಂಡರೀಕ ಎಂಬ ಹೆಸರನ್ನು ಪಡ್ಕೊಂಡು ರಾಜನ ಮಂತ್ರಿಯಾದ. 7ನೇಯವನಾದಂಥ ಪಿತೃವರ್ತಿ ಏನಿದ್ದಲ್ಲ ಅವನು ಬ್ರಹ್ಮದತ್ತ ಎಂಬ ಹೆಸರನ್ನು ಪಡ್ಕೊಂಡು ರಾಜನೇ ಆಗ್ತಾನ ಮುಂದೆ. ಪೂರ್ವದ ಜನ್ಮದಲ್ಲಿ ಮಾಡಿದಂತಹ ಸತ್ಕರ್ಮದ ಪ್ರಭಾವದಿಂದ ಪ್ರತಿಯೊಂದು ಜನ್ಮದಲ್ಲಿ ಕೂಡ ಅವರಿಗೆ ಇಂಥ ಒಂದು ವಿವೇಕ ಅನ್ನೋದು ಯಾವಾಗಲೂ ಇರ್ತಿತ್ತು. ಈ ಅವರು ರಾಜನಾಗಿ ಮತ್ತು ಮಂತ್ರಿಗಳಾಗಿ ಅವತಾರ ಮಾಡ್ಲಿಕ್ಕೆ ಏನು ಕಾರಣ, ಅದರಿಂದ ಒಂದು ಸ್ವಾರಸ್ಯ ಇದೆ. ಅದನ್ನು ನಾವು ಈಗ ನೋಡ್ಬೇಕು. ನಿನ್ನೆ ಅಥವಾ ಮೊನ್ನೆ ಇರಬೇಕು, ನೀಪ ವಂಶದ ವಂಶಾನುವರ್ಣನೆಯನ್ನು ನಾವು ನೋಡಿದ್ವಿ. ಅಲ್ಲಿ ವಿಭ್ರಾಜ ಎಂಬ ಹೆಸರಿನ ರಾಜನಿದ್ದ. ವಿಭ್ರಾಜ ಎಂಬ ಹೆಸರಿನ ರಾಜನಿಗೆ ಅಣುಹ ಎಂಬ ಮಗನಿದ್ದ. ಅಣುಹ ಎಂಬ ಮಗನಿಗೆ ಮಗನೇ ಬ್ರಹ್ಮದತ್ತ ಅಂತ ಹೇಳಿದ್ವಿ. ಆ ವಿಭ್ರಾಜ ಎಂಬ ರಾಜನಿದ್ನಲ್ಲ ಅವನೊಮ್ಮೆ ಈ ಮಾನಸ ಸರೋವರಕ್ಕೆ ತನ್ನ ಪತ್ನಿಯರ ಜೊತೆ, ತನ್ನ ಅಂತಃಪುರದ ಜೊತೆ, ಪರಿವಾರದ ಜೊತೆ ಭೇಟಿ ಕೊಟ್ಟಿದ್ದ. ಅಲ್ಲೇ ಈ 7 ಹಂಸಗಳು ತಪಸ್ಸು ಮಾಡ್ತಾ ಇದ್ವಿ. ಆ ಅಪ್ರತಿಮ ರಾಜನ ಸುಂದರ ರೂಪವನ್ನು ನೋಡಿ ಈ ಹಂಸ ಪಕ್ಷಿಗಳಿಗೆ, ಕೆಲವು ಹಂಸ ಪಕ್ಷಿಗಳಿಗೆ ಮನಸ್ಸು ಕರಗಿತ್ತು. ಅವನು ಹೇಗೆ ಕಾಣ್ತಿದ್ದ ಅಂದ್ರೆ ಇನ್ನೊಬ್ಬ ಇಂದ್ರನಂತೆ ಕಾಣ್ತಿದ್ದ. ಬಹಳ ಸುಂದರವಾದಂಥ ರೂಪ ಇತ್ತು ಅವನಿಗೆ, ಬೇಕಾದಂಥ ಅದ್ಭುತ ಶಕ್ತಿಯೂ ಇತ್ತು, ಕನಕಾದಿ ಸೌಲಭ್ಯವೂ ಇತ್ತು. ಅದರಲ್ಲಿ ಸ್ವತಂತ್ರ ಎಂತಕ್ಕಂಥ ಪಕ್ಷಿ ಏನಿತ್ತಲ್ಲ ಅದು ರಾಜನ ರೂಪ ಸೌಂದರ್ಯವನ್ನೆಲ್ಲ ನೋಡಿ ತನಗೂ ಅಂಥ ಯೋಗ್ಯತೆ ಬಂದ್ರೆ ಒಳ್ಳೇದಿತ್ತಲ್ಲ ಅಂತ ಅಪೇಕ್ಷೆ ಪಟ್ಟಿಬಿಡ್ತು. ಆ ಅಪೇಕ್ಷೆ ಪಟ್ಟಿದ್ರಿಂದ ಮುಂದೆ ಅದಕ್ಕೆ ಅಂಥ ಒಂದು ರಾಜನಾಗುವಂಥ ಒಂದು ಅವಕಾಶವೇ ದೊರಕಿತ್ತು. ನನಗೆ ಇಲ್ಲಿ ತನಕ ಯಾಕೆ ಸಿಕ್ಕಿಲ್ಲ ಅದು ಅಂತ ಅದಕ್ಕೆ ಪಶ್ಚಾತ್ತಾಪನೂ ಆಗ್ತಿತ್ತು. ಯಾವುದಾದ್ರೂ ಬೇಡರ ಜಾತಿಯಲ್ಲಿ, ಪಕ್ಷಿಗಳ ಜಾತಿಯಲ್ಲೆಲ್ಲ ನಾನು ಹುಟ್ಟಬೇಕಾಯ್ತು. ಇಂಥ ಒಂದು ಉತ್ತಮವಾದಂಥ ಜನ್ಮ, ರಾಜನಾಗುವಂಥ ಸುಂದರವಾದಂಥ ರಾಜ, ಅನುಕೂಲಗಳೆಲ್ಲ ಇರುವಂಥ ರಾಜನಾಗಿ ನಾನು ಯಾಕೆ ಜನ್ಮ ತಾಳಲಿಲ್ಲ ಅಂತ ಅವನು ಸಂಕಟ ಪಡ್ತಾ ಇತ್ತು. ಇನ್ನು ಮುಂದೆ ಅವರು ಆಗೋಣ ಅಂತ ಅಪೇಕ್ಷೆ ಪಡ್ತು.
ಅದು ಹಾಗೆ ಅಪೇಕ್ಷೆ ಪಟ್ಟದನ್ನು ನೋಡಿ ಆ ಉಳಿದ 2 ಹಂಸ ಪಕ್ಷಿಗಳಿದ್ವಲ್ಲ ಅದ್ರ ಜೊತೆಗಿದ್ದು ಅವೆರಡು ಏನ್ ಮಾಡಿದ್ವಿ ಅಂದ್ರೆ, ನೀನು ರಾಜ ಆಗೋದಾದ್ರೆ ನಿನಗೆ ನಾವಿದ್ದು ಕೂಡ ಮಂತ್ರಿಗಳಾಗಿ ಬಂದ್ಬಿಡ್ತೇವೆ ಅಂತ ಅವೆರಡು ಅಪೇಕ್ಷೆ ಪಟ್ಟು. ಆ ಹಂಸ ಹಾಗೆ ಆಗಲಿ ಅನ್ಸುತ್ತೆ, ನಾನು ರಾಜನಾಗ್ತೇನೆ ನೀವು ಮಂತ್ರಿಗಳಾಗಿ ಅಂತ 3 ಜನ ಒಟ್ಟಾರೆ ಪರಮಾತ್ಮನಿಂದ ಪ್ರಾರ್ಥನೆ ಮಾಡಿದ್ರು. ಆವಾಗ ಈ 3 ಜನ ಈ ಪ್ರಾರ್ಥನೆ ಮಾಡಿದ್ದನ್ನು ನೋಡಿ ಉಳಿದ 4 ಹಂಸಗಳಿದ್ವಲ್ಲ ಅವುಗಳಲ್ಲಿ ಒಂದಕ್ಕೆ ಶುಚಿವಾಸಿ ಅಂತಕ್ಕಂಥ 2ನೇ ಹಂಸ ಏನಿತ್ತಲ್ಲ ಅದಕ್ಕೆ ಸ್ವಲ್ಪ ಅಸಮಾಧಾನ ಆಯ್ತು. ನೀನು ನಿಷ್ಕಾಮ ಕರ್ಮ ಮಾಡಬೇಕು, ನಾವು ಇಷ್ಟೆಲ್ಲ ತಿಳುವಳಿಕೆ ಇದ್ದವರಾಗಿ ಹಿಂದೊಮ್ಮೆ ಬ್ರಾಹ್ಮಣನ ಪುತ್ರರಾಗಿ ಜ್ಞಾನಿಗಳ ಮಕ್ಕಳಾಗಿ ಯಾವುದೋ ಕಾರಣದಿಂದ ಇಂತೆಲ್ಲ ಪಕ್ಷಿಗಳ ಜನ್ಮವನ್ನು ನಾವು ತಾಳಿದ್ದೇವೆ. ಈಗಾದ್ರೂ ನಾವು ನಿಷ್ಕಾಮ ಕರ್ಮವನ್ನು ಮಾಡಿ ಭಗವಂತನ ಪಾದವನ್ನು ಸೇರಬೇಕು. ಅದನ್ನು ಬಿಟ್ಟು ರಾಜನಾಗ್ತೇನೆ ಅಂತ ಹೇಳಿ ಮತ್ತೆ ಬಂಧನವನ್ನೇ ನೀವು ಅಪೇಕ್ಷೆ ಪಡ್ತಿದ್ದೀಯಲ್ಲ, ನಿಮ್ಮನ್ನು ನೋಡಿ ಅವರಿಬ್ರು ಕೂಡ ನಾವು ಮಂತ್ರಿಗಳಾಗ್ತೀವಿ ಅಂತ ಅಪೇಕ್ಷೆ ಪಡ್ತಿದ್ದಾರಲ್ಲ, ಇದು ಸರಿಯಾ ಅಂತ ಹೇಳಿ ಆ ಶುಚಿವಾಕ ಅನ್ನೋ ಪಕ್ಷಿ ಇವರನ್ನೆಲ್ಲರನ್ನು ಬಯಸು, ಸ್ವಲ್ಪ ನಿಂದನೆ ಮಾಡಿ. ಕಾಂತಿಲ್ಯ ನಗರಕ್ಕೆ ಅಧಿಪತಿ ಆಗ್ತಾನವ ಬ್ರಹ್ಮದತ್ತ ಅನ್ನೋ ಹೆಸರಿನಿಂದ, ನೀವು ಅವನಿಬ್ಬರಿಗೆ ಮಂತ್ರಿಗಳಾಗಿ ಬಿಡ್ತೀರಿ, ಅದು ಹೀಗೆ ಮಾಡಬಾರ್ದಿತ್ತು ನೀವು ಅಂತ ಆ ಶುಚಿವಾಕ ಅನ್ನೋ ಪಕ್ಷಿ ಅದನ್ನೆಲ್ಲವನ್ನು ನೆನಪಿಸ್ಕೊಳ್ತು. ಕೊನೆಗೆ ಆ 4 ಪಕ್ಷಿಗಳಿಗೆ ಬಹಳ ಸಿಟ್ಟು ಬಂತು. ಏನನ್ನು ಅಪೇಕ್ಷೆ ಪಡದೇ ಇರುವಂತ 4 ಪಕ್ಷಿಗಳಿದ್ದಿಲ್ಲ, ಅವು ಸಿಟ್ಟುಕೊಂಡು ನೀವು 3 ಜನ ನಿಷ್ಕಾಮ ಕರ್ಮವನ್ನು ಮಾಡೋದ್ರಲ್ಲಿ ಆಸಕ್ತರಾಗಿಲ್ಲ, ತೀರಾ ಪ್ರಾಪಂಚಿಕವಾದಂತಹ ಸಂಗತಿಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇನ್ನೂ ಹೋಗಿಲ್ಲ, ಹಾಗಾಗಿ ನಿಮ್ಮ ಸಹವಾಸ ನಮ್ಗೆ ಬೇಡ, ನಿಮ್ಮನ್ನು ನೋಡಿ ನಾವು ಏನಾದ್ರು ಕೆಳಗೆ ಬಿದ್ದೇವು, ಹಾಗಾಗಿ ನಾವು ದೂರ ಹೋಗ್ಬಿಡ್ತೇವೆ ಅಂತ ಅವ್ರು ಹೇಳಿದ್ರು. ಆವಾಗ ಈ 3 ಪಕ್ಷಿಗಳಿಗೆ ಸ್ವಲ್ಪ ಸಂಕಟ ಆಯ್ತು. ಹೋಗಬೇಡಿ, ಅದು ಮುಂದೇನಾಗ್ತದೋ ಅದು ಮುಂದಿಂದು, ಈಗ ಮಾತ್ರ ನಮ್ಮನ್ನು ಬಿಟ್ಟು ಹೋಗಬೇಡಿ ನೀವು ಅಂತ ಕೇಳ್ಕೊಂಡು ಇವು 3 ಆ 4 ಪಕ್ಷಿಗಳನ್ನ. ಆವಾಗ ಸುಮನ ಅನ್ನುವಂಥ ಪಕ್ಷಿ ಆಯಿತು, ನಮಗೆ 4 ಜನಕ್ಕೆ ನಿಮ್ಮ 3 ಜನರ ಬಗ್ಗೆ ಕರುಣೆ ಬಂದಿದೆ, ಕರುಣೆ ಬಂದಿದ್ದರಿಂದ ನಾನು ಸ್ವಲ್ಪ ಹೇಳ್ತೇನೆ, ಅದನ್ನು ಕೇಳಿ. ಈ ಅಲ್ಪ ಸುಖದ ಬಯಕೆಯಿಂದಾಗಿ ನೀವು ಈ ಪಕ್ಷಿ ದೇಹವನ್ನು ತೊರೆದು ಮುಂದೆ ಮನುಷ್ಯ ಜನ್ಮರಾಗ್ತೀರಿ. ಆ ಮನುಷ್ಯ ಜನ್ಮದಲ್ಲಿದ್ದಾಗಲೂ ಕೂಡ ಮುಂದೆ ನಿಷ್ಕಾಮ ಕರ್ಮವನ್ನೇ ಮಾಡಲಿಕ್ಕೆ ನೀವು ಅಪೇಕ್ಷೆ ಪಡಿ. ಯಾವುದೋ ಕಾರಣದಿಂದ ರಾಜ ಮಂತ್ರಿಗಳಾಗಿ ಅಪೇಕ್ಷೆ ಪಟ್ಟರು ಕೂಡ, ಜನ್ಮ ತಾಳಿದ್ರು ಕೂಡ ಮುಂದೆ ನಿಷ್ಕಾಮ ಕರ್ಮವನ್ನು ಮಾಡಿ ಅದರ ಮೂಲಕ ಉತ್ತಮ ಗತಿಯನ್ನು ಪಡೆಯಿರಿ ನೀವು. ಈ ಸ್ವತಂತ್ರ ಅನ್ನುವಂಥ ಹಂಸ ಏನಿದೆಯಲ್ಲ, ಇದು ಬ್ರಹ್ಮದತ್ತ ಎಂಬ ಹೆಸರಿನಿಂದ ದೊಡ್ಡ ರಾಜನಾಗಿ ಎಲ್ಲಾ ಪ್ರಾಣಿಗಳ ಭಾಷೆಯನ್ನು ತಿಳ್ಕೊಳ್ಳುವಂಥ, ಇರುವೆ ಮೊದಲು ಕ್ರಿಮಿ ಕೀಟ ಮೊದಲಾದಂಥ ಎಲ್ಲಾ ಪ್ರಾಣಿಗಳ ಸೂಕ್ಷ್ಮವಾದ ಭಾಷೆಯನ್ನು ತಿಳ್ಕೊಳ್ಳುವಂತಹ ಶಕ್ತಿಯನ್ನು ಪಡ್ಕೊಳ್ತದೆ. ಇವರಿಗೂ ಕೂಡ ಆಯಾ ಜನ್ಮಗಳಲ್ಲಿ ಜನ್ಮ ಹೊಂದಿದ್ದ ಅದೇ ಸಂಸ್ಕಾರ ಅವರಿಗಿರ್ತಿತ್ತು. ಮುಂದೆ ಇವರಿಗೂ ಕೂಡ ನಮಗೆಲ್ಲರಿಗೂ ಆಗುವಂತ ಸದ್ಗತಿ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಆ ಹಂಸ ಹೇಳ್ತು. ಗೋವಿಗೆ ಶಾಸ್ತ್ರವಿಹಿತವಾದಂತಹ ಪ್ರೋಕ್ಷಣ ಇತ್ಯಾದಿ ಸಂಸ್ಕಾರಗಳನ್ನು ನಾವು ಮಾಡಿದ್ದೇವೆ. ನಾವು ಪಿತೃಯಜ್ಞ ರೂಪವಾದಂತಹ ಯಜ್ಞವನ್ನು ಮಾಡಬೇಕು, ಅದನ್ನ ನಾವೆಲ್ಲ ಮಾಡಿದ್ದೇವೆ. ಪಿತೃದೇವತೆಗಳ ಅನುಗ್ರಹದಿಂದಲೇ ನಿಷ್ಕಾಮ ಕರ್ಮ ಮಾಡುವಂಥ ಬುದ್ಧಿ ನಮಗೆ ಹುಟ್ಟಿದೆ. ನಿಷ್ಕಾಮ ಯಾವುದು ಸಕಾಮ ಯಾವುದು ಅಂತ ತಿಳ್ಕೊಳ್ಳಿ ನಮಗೆ ಅದು ಬಂದಿದ್ದಾದ್ರೆ ಹೇಗೆ? ಇಂಥ ಪಿತೃದೇವತೆಗಳ ಆರಾಧನೆ ಮಾಡಿದ್ದರಿಂದಲೇ. ಸಪ್ತವ್ಯಾಧಾಹ ದಚಾರಣೇಶು ಮೃಗಾಹ ಕಾಲಂಜರೇಗಿರು ಅಂತ ಈ ಶ್ಲೋಕ ಏನಿದೆಯಲ್ಲ, ಈ ಶ್ಲೋಕವನ್ನು ಮುಂದೆ ನೀವು 3 ಜನ ಕೇಳ್ತೀರಿ. ನೀವು ಇದನ್ನೆಲ್ಲ ಮರ್ತಿರ್ತೀರಿ. ಅವಾಗ ರಾಜ ಮತ್ತು ಮಂತ್ರಿಗಳಾದಾಗ ಈ ಸಂಗತಿಗಳನ್ನೆಲ್ಲ ಮರ್ತಿರ್ತೀರಿ. ಆದ್ರೆ ಮುಂದೊಮ್ಮೆ ಈ ಶ್ಲೋಕವನ್ನು ಕೇಳಿದಾಗ ನಿಮಗೂ ಎಲ್ಲರಿಗೂ ಕೂಡ ಹಿಂದಿನ ಜನ್ಮದೆಲ್ಲ ಸ್ಮರಣೆ ಆಗಿ ನೀವು ನಮ್ಮಂತೆ ಸದ್ಗತಿಯನ್ನು ಪಡೆಯುತ್ತೀರಿ ಅಂತ ಹೇಳಿ ಈ 4 ಜನಗಳು ಆ 3 ಜನರಿಗೆ ಸ್ವಲ್ಪ ಸಮಾಧಾನವನ್ನು ಹೇಳಿದರು. ಇಲ್ಲಿಗೆ ಹರಿವಂಶದ 22ನೇ ಅಧ್ಯಾಯ ಮುಗಿದಿದೆ. 22 ಮುಗಿದು ಮುಂದುವರ್ಸೋದು ಕೇಳ್ತೀನಿ ಅಂತ ಹೇಳಿ ಹೇಳ್ತೀನಿ. ನಿಮ್ಗೆ ಹೆಂಗೆ ಏನಂತ ಹೇಳ್ತೀನಿ, ನಿಮ್ಗೆ ಹೆಂಗೆ ಇನ್ನೊಂದು 15 ನಿಮಿಷ ಆಗ್ಬೋದು. ಹುಡುಗರು ನಡಿ ಸರಿ ನಡಿ, ಅದು ಕೆಲಸ ಕೂಡಲ್ಲ ಅವರು. ಮಾರ್ಕಂಡೇಯರು ಕಥೆಯನ್ನು ಮುಂದುವರಿಸಿದರು.
ಮಾರ್ಕಂಡೇಯರ ಕಥೆಯನ್ನು ಮುಂದುವರಿಸಿದ್ರು. ಆ ಮಾನಸ ಸರೋವರದಲ್ಲಿ ವಾಸ ಮಾಡುವಂತಹ ಹಂಸಗಳಿಗೆ ಪುನರ್ಜನ್ಮ ಬಂದಾಗ ಅವುಗಳಿಗೆ ಏನು ಹೆಸರಿತ್ತು? ಪದ್ಮಗರ್ಭ, ಅರವಿಂದಾಕ್ಷ, ಕ್ಷೀರಗರ್ಭ, ಸುಲೋಚನ, ಊರುಬಿಂದು, ಸುಬಿಂದು, ಹೈಮಗರ್ಭ ಎಂಬುದಾಗಿ ಅವುಗಳಿಗೆ ಹೆಸರಿತ್ತು. ಅವುಗಳು ಜಲ, ಅನಿಲ ಇತ್ಯಾದಿಗಳನ್ನ ಮಾತ್ರ ಸ್ವೀಕಾರ ಮಾಡ್ತಾ ಮತ್ತೆ ತಮ್ಮ ತಪಸ್ಸನ್ನು ಪ್ರಾರಂಭ ಮಾಡಿದವು. ಆ ಸಂದರ್ಭದಲ್ಲಿ ಅಲ್ಲಿಗೆ ಈ ಮಾನಸ ಸರೋವರಕ್ಕೆ ಆ ರಾಜ ವಿಭ್ರಾಜ ಅನ್ನುವಂಥ ರಾಜ ಮತ್ತೆ ಬಂದ. ಅಲ್ಲಿಗೆ ತನ್ನ ಅಂತಃಪುರ, ತನ್ನ ಪರಿವಾರ ಎಲ್ಲವನ್ನು ಕರ್ಕೊಂಡು ಮಹೇಂದ್ರನಂತೆ ಕಂಗೊಳಿಸ್ತಾ ಅವನು ಅಲ್ಲಿಗೆ ಬಂದ. ಇವು ಪಕ್ಷಿಗಳಾಗಿ ಹುಟ್ಟಿದ್ದವು. ಮತ್ತೆ ಹಿಂದೆ ಹಂಸಗಳಾಗಿ ಹುಟ್ಟಿದ್ವು, ಈಗ ಪಕ್ಷಿಗಳಾಗಿ ಹುಟ್ಟಿದ್ವು. ಅಲ್ಲಿಗೆ 5 ಜನ್ಮ ಆಗಿತ್ತು, ಇದು 6ನೇ ಜನ್ಮ. ಯಾವ ಪಕ್ಷಿಗಳು ಅಂತ ಇಲ್ಲಿ ಮಾಹಿತಿ ಇಲ್ಲ, ಆದ್ರೂ ಪಕ್ಷಿಗಳಾಗಿ ಹುಟ್ಟಿದ್ದವು. ಅಲ್ಲಿ ಅದೇ ಜಾಗಕ್ಕೆ ಈ ರಾಜ ಬಂದಿದ್ದರಿಂದ ಅದನ್ನು ನೋಡಿ ಇವನಿಗೂ ಸ್ವಲ್ಪ ಮನಸ್ಸಿಗೆ ಪರಿವರ್ತನೆ ಆಯಿತು. ರಾಜನಿಗೆ ಸ್ವಲ್ಪ ವಿರಕ್ತಿ ಬಂತು. ಈ ಪಕ್ಷಿಗಳಲ್ಲಿ ಇರ್ತಕ್ಕಂತಹ ಪ್ರಜ್ಞಾಶಕ್ತಿ ಮನುಷ್ಯನಾಗಿ ಹುಟ್ಟಿದಂತಹ ನಮಗಿಲ್ವಲ್ಲ, ಅದರಲ್ಲಿ ಈಗ ನನಗೆ, ನಾನು ಏನು ಚಕ್ರವರ್ತಿ ಇದ್ದೇನೆ, ವಿಭ್ರಾಜ ಅನ್ನೋ ಚಕ್ರವರ್ತಿ, ನನಗೂ ಇಂಥ ಒಂದು ದಿವ್ಯವಾದಂತಹ ಪ್ರಜ್ಞೆ ಇರಬೇಕಾಗಿತ್ತು, ಆ ಪ್ರಜ್ಞೆ ಇಲ್ವಲ್ಲ ಅಂತ ಅವನಿಗೆ ಬಹಳ ಮನಸ್ಸಿಗೆ ಖೇದ ಆಯಿತು. ಆದರೂ ವಿಹಾರಕ್ಕಾಗಿ ಬಂದವನು ಆ ವಿಹಾರವನ್ನು ಹಾಗೆ ಮುಗಿಸ್ಕೊಂಡು ತನ್ನ ಅರಮನೆಗೆ ಹೋಗಿಬಿಟ್ಟ. ಆ ರಾಜನಿಗೆ ಅನುಹ ಎಂಬ ಹೆಸರಿನ ಮಗ ಇದ್ದ. ಅದು ಹಿಂದೆ ನಾವು ಕಥೆಯನ್ನು ಓದಿದ್ದೀವಿ. ಆ ಅನುಹ ಅಂತ ಅವನಿಗೆ ಹೆಸರು ಯಾಕೆ ಬಂದಿತ್ತು? ಆ ಒಂದೊಂದು ಹೆಸರಿಗೂ ಬಹಳ ಸೂಕ್ಷ್ಮ ಅಂತ ಅರ್ಥ ಇದೆ. ಅಣು ಅಂದ್ರೆ ಬಹಳ ಸೂಕ್ಷ್ಮ, ಸಣ್ಣದು ಅಂತ ಅರ್ಥ. ಆ ರಾಜಕುಮಾರನಿಗೆ ಅನುಹ ಅಂತ ಹೆಸರು ಯಾಕೆ ಬಂದಿತ್ತು ಅಂದ್ರೆ ಬಹಳ ಸೂಕ್ಷ್ಮವಾದಂತಹ ಧರ್ಮಗಳನ್ನು ಅವನು ತಿಳ್ಕೊಳ್ತಿದ್ದ. ಒಳ್ಳೆ ಶಾಸ್ತ್ರಾಭ್ಯಾಸ ಆಗಿತ್ತು ಅವನಿಗೆ. ಹಾಗಾಗಿ ಅನುಹ ಅನ್ನುವ ಹೆಸರು ಅವನಿಗೆ ಬಂದಿತ್ತು. ಅನುಹೋ ನಾಮ ತಸ್ಯಾಸಿ ಪುತ್ರ ಪರಮಧಾರ್ಮಿಕ, ಮಹಾಧಾರ್ಮಿಕ ಅಂತ ಮಗ ಅವನಿದ್ದ. ಅಣುಧರ್ಮ ರತಿ, ಮತ್ತು ಸೂಕ್ಷ್ಮವಾದ ಧರ್ಮಗಳನ್ನು ಕೂಡ ಅವನು ತಿಳ್ಕೊಳ್ತಾ ಇದ್ದ. ಹಾಗಾಗಿ ಅವನಿಗೆ ಅನುಹ ಅನ್ನುವ ಹೆಸರು ಬಂದಿತ್ತು. ಇಂಥ ಆ ಅನುಹರಾಜನ ಅವನ ಯೋಗ್ಯತೆಯನ್ನು ಗಮನಿಸಿ ಪರಮ ಭಾಗವತರಾದಂತಹ ಶುಕಾಚಾರ್ಯರು ತಮ್ಮ ಮಗಳಾದಂತಹ ಕೃಷ್ಣಿಯನ್ನು ಅವನಿಗೆ ಮದುವೆ ಮಾಡಿಕೊಟ್ಟಿದ್ರು. ಸಾಧಾರಣವಾದಂತಹ ವ್ಯಕ್ತಿಗಳ ಸಂಬಂಧ ಬೆಳೆಸುವವರಲ್ಲ ಶುಕಾಚಾರ್ಯ. ಅವರು ಈ ಅನುಹನ ಶಕ್ತಿಯನ್ನ, ಅವನ ಆಧ್ಯಾತ್ಮಿಕ ಯೋಗ್ಯತೆಯನ್ನ, ಸಂಪನ್ನತೆಯನ್ನು ಗಮನಿಸಿಯೇ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ರು. ಪ್ರಾದಾತ್ಕನ್ಯಾಂ ಶುಕಸ್ತಸ್ಮೈ ಕೃತ್ವೀಂ ಪೂಜಿತ ಲಕ್ಷಣಾಂ ಸತ್ಯಶೀಲ ಗುಣೋಪೇತಾಂ ಯೋಗ ಧರ್ಮ ರತಾಂ ಸದಾ. ಅವಳ ಮಗಳು ಎಂಥವಳು? ಸತ್ಯಶೀಲ ಇವುಗಳಿಂದ ಕೂಡಿದವಳು, ಯೋಗ ಧರ್ಮದಲ್ಲಿ ಪ್ರಾಣಾಯಾಮ ಮೊದಲಾದಂಥ ಯೋಗ ಸಿದ್ಧಿಯಲ್ಲಿ ಶಿಖರವನ್ನು ಮುಟ್ಟಿದಂಥವಳು. ಅವಳನ್ನ ಈ ಅನುಹರಾಜನಿಗೆ ಶುಕಾಚಾರ್ಯರು ಮದುವೆ ಮಾಡಿಕೊಟ್ಟಿದ್ರು. ಅವಳ ಕಥೆಯನ್ನು ನಾವು ನಿಮಗೆ ಹಿಂದೆ ವಿಸ್ತಾರವಾಗಿ ಹೇಳಿದ್ದೇವೆ ಅಂತ ಆ ಕಥೆಯನ್ನು ನೆನಪು ಮಾಡಿದ್ರು. ಈ ವಿಭ್ರಾಜರಾಜ ಏನ್ ಮಾಡಿದ ಅಂದ್ರೆ ತನ್ನ ಮಗನಾದಂತಹ ಅನುಹನಿಗೆ ಅವನ ವಯಸ್ಸಿಗೆ ಬಂದ ಮೇಲೆ ರಾಜ್ಯಾಧಿಕಾರವನ್ನು ಅವನಿಗೆ ಕೊಟ್ಟು ನಾಗರಿಕರನ್ನೆಲ್ಲ ಬರಮಾಡಿಕೊಂಡ. ನಾನು ಇನ್ಮೇಲೆ ಇಲ್ಲಿಂದ ಹೋಗ್ತೇನೆ ಅಂತ ಹೇಳಿ ಅವರಿಗೆಲ್ಲರನ್ನು ಹೇಳಬೇಕಾಗಿ ಅವನು ಕರೆಸಿ ಅವರಿಗೆಲ್ಲರಿಗೂ ಅಭಯ ವಚನವನ್ನು ಕೊಟ್ಟ. ರಾಜ್ಯ ಇಲ್ಲಿ ತನಕ ಹೇಗೆ ನಡೆದಿತ್ತೋ ಇನ್ನು ಮುಂದೆ ಕೂಡ ಹಾಗೆ ನಡೆಯಬೇಕು ಮತ್ತೆ ನಡೀತದೆ, ನಿಮ್ಮೆಲ್ಲರ ಶುಭಾಶಯಗಳೊಂದಿಗೆ ಮತ್ತೆ ನನ್ನ ಮಗನ ಸಂಪನ್ನತೆಯೊಂದಿಗೆ ಇದು ನಡೀತದೆ ಅಂತ ಹೇಳಿ ಅವರಿಗೆ ಅಭಯ ವಚನವನ್ನು ಕೊಟ್ಟ. ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದ. ಆ ತಪಶ್ಚರ್ಯೆಗಾಗಿ ಅವನು ಆ ಜಾಗಕ್ಕೆ ಹೋಗ್ಬಿಟ್ಟ. ಮತ್ತೆ ಆ ಪಕ್ಷಿಗಳೇನು ತಪಸ್ಸು ಮಾಡ್ತಾ ಇರ್ತೀವಲ್ಲ, ಆ ಪಕ್ಷಿಗಳು ತಪಸ್ಸು ಮಾಡುವಂತ ಜಾಗಕ್ಕೆ ಅವನು ಕೂಡ ಹೋಗಿಬಿಟ್ಟ. ಹೋಗಿ ತಾನು ನಿರಾಹಾರ ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸನ್ನು ಆಚರಣೆ ಮಾಡಿ ಅಲ್ಲಿ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿದ. ಅವನಿಗೆ ಆ ವಿಭ್ರಾಜನ ರಾಜನಿಗೆ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇತ್ತು, ಇಷ್ಟು ಶ್ರೇಷ್ಠವಾದಂತಹ ಪಕ್ಷಿಗಳು ಇಲ್ಲಿವೆಯಲ್ಲ, ಇವುಗಳಲ್ಲಿ ಒಬ್ಬನ ಮಗನಾಗಿ ನಾನು ಜನಿಸಿದರೆ ಎಷ್ಟು ಒಳ್ಳೇದಾಗ್ತದೆ ನನಗೆ ಅಂತ ಅವರಿಗೊಂದು ಅಪೇಕ್ಷೆ ಇತ್ತಾನೆ. ಇಂಥ ಒಂದು ವಿಶಿಷ್ಟವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ವಿಭ್ರಾಜ ರಾಜ ಅಲ್ಲಿ ತಪಸ್ಸು ಮಾಡ್ತಾ ಇದ್ದ. ಹಾಗೆ ತಪಸ್ಸು ಮಾಡ್ತಿದ್ದರಿಂದಾಗಿ ಆ ಇಡೀ ವನದ ಪರಿಸರವೆಲ್ಲ ಕಂಗೊಳಿಸಲಿಕ್ಕೆ ಶುರುವಾಯಿತು. ತಥೋ ವಿಭ್ರಾಜಿತಂತೇನ ವೈಭ್ರಾಜನ್ ನಾಮ ತದ್ವನಂ. ಆ ವನಕ್ಕೆ ವೈಭ್ರಾಜ ಅನ್ನೋ ಹೆಸರು ಬಂತು. ಯಾಕೆಂದ್ರೆ ವಿಭ್ರಾಜ ಅನ್ನೋ ಶಕ್ತಿ, ವಿಭ್ರಾಜ ಅನ್ನೋ ವ್ಯಕ್ತಿ ರಾಜ, ಆ ವಿಭ್ರಾಜ ಅನ್ನೋ ಶಬ್ದಕ್ಕೆ ಹೊಳೆಯುವಂಥದ್ದು, ಪ್ರಕಾಶಿಸುವಂಥದ್ದು ಅಂತ ಅರ್ಥ. ಅಂತ ಅರ್ಥ ಇದ್ದಿದ್ದರಿಂದ ಅಂತ ರಾಜ ಅಲ್ಲಿ ತಪಸ್ಸು ಮಾಡಿದ್ರಿಂದ ವನಕ್ಕೂ ಕೂಡ ವೈಭ್ರಾಜ ಅನ್ನೋ ಹೆಸರು ಬಂತು. ವನಕ್ಕೂ ಮತ್ತು ಆ ಸರೋವರಕ್ಕೂ ಕೂಡ ವೈಭ್ರಾಜ ಅನ್ನೋ ಹೆಸರು ಬಂತು.
ಆ ಸರೋವರದ ಸಮೀಪದಲ್ಲಿ ಆ ಹಂಸ ಪಕ್ಷಿಗಳ ಜೀವನ ಕೊನೆಗೊಳಿತು. ಮುಂದೆ ಅವರು ಕಾಂಪಿಲ್ಯ ನಗರದಲ್ಲಿ ಮನುಷ್ಯರಾಗಿ ಅವತಾರ ಮಾಡಿದರು. ಅವರಲ್ಲಿ 4 ಜನ ವೇದಾರ್ಥ ತತ್ವಜ್ಞಾನಿಗಳಾಗಿ ಬ್ರಾಹ್ಮಣನ ಪುತ್ರರಾಗಿ ಅವತಾರ ಮಾಡಿದರು. ಇನ್ನು 3 ಜನ ಏನಿದ್ರಲ್ಲ, ಅವ್ರ 3 ಜನ ಮಾತ್ರ ಒಬ್ಬ ರಾಜನಾಗಿ, 2 ಮಂತ್ರಿಗಳಾಗಿ ಅವತಾರ ಮಾಡಿದ್ರು. ಈ ಸ್ವತಂತ್ರ ಅನ್ನುವಂಥ ರಾಜ ಏನಿದ್ನಲ್ಲ, ಅವನು ಅನುಹರಾಜನ ಮಗನಾಗಿ ಬ್ರಹ್ಮದತ್ತ ಎಂಬ ಹೆಸರಿನಿಂದ ಅವತಾರ ಮಾಡಿದ. ಅವನೇ ಬ್ರಹ್ಮದತ್ತನಾದ. ಛಿದ್ರದರ್ಶಿ, ಸುನೇತ್ರ ಅಂತ ಇವರಿಬ್ರು ಏನಿದ್ರಲ್ಲ, ಇನ್ನಿಬ್ಬರು, ಅವರು ರಾಜನ ಮಂತ್ರಿಗಳ ಮಕ್ಕಳಾಗಿ ಜನಿಸಿದರು. ಬಾಭ್ರವ್ಯ ಮತ್ತು ವತ್ಸ ಎಂಬುದಾಗಿ ರಾಜನ ಮಂತ್ರಿಗಳಿದ್ರು, ಹಿಂದಿನ ರಾಜನ ಮಂತ್ರಿಗಳು. ಆ ಮಂತ್ರಿಗಳಿಗೆ ಮಕ್ಕಳಾಗಿ ಇವರಿಬ್ರು ಕೂಡ ಜನಿಸಿದರು. ಸಕಲ ಶಾಸ್ತ್ರವನ್ನು ಕೂಡ ಅವರು ಬಲ್ಲವರಾಗಿದ್ದರು. ಬ್ರಹ್ಮದತ್ತನಿಗೆ ಅವರು ಸಹಾಯಕರಾದರು. ಹಾಗೆ ಹಿಂದೆ ವರವನ್ನು ಪಡ್ಕೊಂಡಿದ್ದರಿಂದ 5ನೇಯವನಾದಂಥ ಅವನು ಪಾಂಚಾಲ ಎಂಬ ಹೆಸರಿನಿಂದ ಜನಿಸಿದ. 6ನೇಯವನಾದವನು ಕಸ್ರಮ ಎಂಬುವನು ಕಂಡರೀಕ ಎಂಬ ಹೆಸರನ್ನು ಪಡೆದ. ಪಾಂಚಾಲ ಎಂಬಾತ ಭಿಕ್ಷಾಕಾಧ್ಯಾಯಾಗಿದ್ದು ಆಚಾರ್ಯನಾದ ಇವನಿಗೆ, ಬ್ರಹ್ಮದತ್ತ ರಾಜನಿಗೆ. ಕಂಡರೀಕ ಎಂಬಾತ ಯಜುಶಾಖೆಯನ್ನು ಅಧ್ಯಯನ ಮಾಡಿ ಅವನು ಅಧ್ವರ್ಯವಾದ. ಅಂತ ರಾಜನಿಗೆ ಅವರು ಕ್ಷತ್ರಿಯರಾದವರೇ ಮಂತ್ರಿಗಳು ಇರ್ತಿದ್ರು ಅಂತೇನಿಲ್ಲ, ಬ್ರಾಹ್ಮಣರಾದವರು ಕೂಡ ರಾಜನಿಗೆ ಸಹಾಯಕರಾಗಿ ಮಂತ್ರಿ ಕಾರ್ಯವನ್ನು ಮಾಡ್ತಿದ್ರು. ಅವರು ಇದ್ದರು. ಅನುಹನಂತೂ ಅವನು ಅನುಹರಾಜನ ಮಗನಾಗಿ ಬ್ರಹ್ಮದತ್ತ. ಅವನು ಸರ್ವ ಜಂತುಗಳ ಭಾಷೆಯನ್ನು ಬಲ್ಲವನಾಗಿ ಚಕ್ರವರ್ತಿಯೇ ಆಗಿದ್ದ. ಅವನಿಗೆ ಈ ಪಾಂಚಾಲ ಮತ್ತು ಕಂಡರೀಕ ಅಂತ 2 ಹೆಸರೇನು ಹೇಳಿದಲ್ಲ, ಅವರಿಬ್ಬರ ಸ್ನೇಹ ಪೂರ್ವಜನದ ಅನುಬಂಧಕ್ಕೆ ಅನುಸಾರವಾಗಿ ಸ್ನೇಹ ಬಂದಿತ್ತು. ಅದು ಮುಂದುವರಿಯಿತು. ಅದು ಇವರು ಕೂಡ ರಾಜರಾಗಿ ಹುಟ್ಟಿದ್ರು, ಅಂತ ವೈಭೋಗದ ಪರಿಸರದಲ್ಲಿ ಹುಟ್ಟಿದ್ರು ಕೂಡ ತತ್ವಜ್ಞಾನಿಗಳು ಅನಿಸ್ಕೊಂಡ್ರು. ಕಾರಣ ಏನಂದ್ರೆ ಹಿಂದೆ ಶ್ರಾದ್ದ ಮಾಡಿದ್ರಿಂದ. ಅನುಹರಾಜನು ಕೂಡ ಬಹಳ ನಿಷ್ಕಲ್ಮಶವಾದಂತಹ ಹೃದಯ ಇದ್ದವನಾಗಿದ್ದ. ಆ ಅನುಹರಾಜ ತನ್ನ ಮಗನಾದಂಥ ಬ್ರಹ್ಮದತ್ತನಿಗೆ ಒಮ್ಮೆ ರಾಜ್ಯಾಧಿಪತಿಯನ್ನು ಕೊಟ್ಟು ತಾನು ಉತ್ತಮ ಗತಿಯನ್ನು ಹೊಂದಿಬಿಟ್ಟ. ಈ ಬ್ರಹ್ಮದತ್ತನಿಗೆ ಸನ್ನತಿ ಎಂಬ ಪತ್ನಿ ದೊರಕಿದ್ರು. ಆ ಸನ್ನತಿ ಯಾರು ಅಂದ್ರೆ ದೇವಲರ ಮಗಳು ಆಕೆ. ಅಸಿತ ದೇವಲರು, ಅಸಿತೋ ದೇವಲೋ ವ್ಯಾಸ ಅಂತ ನಾವೇನು ಓದ್ತೀವಲ್ಲ, ಅಸಿತ ದೇವಲರು ಅಂತ ಒಬ್ಬ ಋಷಿಗಳು, ಅವರ ಮಗಳಾದಂತಹ ಸನ್ನತಿ ಎಂಬಾಕೆ ಈ ಬ್ರಹ್ಮದತ್ತನ ಪತ್ನಿ ಆದ್ಲು. ಮುಂದೆ ಇಲ್ಲೇ ಎಲ್ಲೋ ಒಂದ್ ಕಡೆ ಮಾಹಿತಿ ಇದೆ, ಅಥವಾ ಪುರಾಣಾಂತರದಲ್ಲಿದೆ, ಅವರು ಕೊಂದಂತ ಗೋವಿತ್ತಲ್ಲ, ಆ ಗೋವೇ ಈ ಸನ್ನತಿಯಾಗಿ ಜನ್ಮ ತಾಳಿಸ್ತು ಅಂತ. ಅದು ಮುಂದೆ ಎಲ್ಲಿದೆ ಅಂತ ನನಗೆ ಸದ್ಯ ನೆನಪಿಗೆ ಬರ್ತಿಲ್ಲ. ಆ ಗೋವೇ ಈ ಬ್ರಹ್ಮದತ್ತನ ಪತ್ನಿಯಾಗಿ ಜನ್ಮ ತಾಳಿಸ್ತು ಅನ್ನೋ ಮಾಹಿತಿ ಹೊಂದಿದೆ. ಪ್ರತಿಯೊಂದು ಜನ್ಮದಲ್ಲಿ ಕೂಡ ಬ್ರಹ್ಮದತ್ತನ 7ನೇವನಾಗಿರ್ತಿದ್ದ, ಕಂಡರೀಕ 6ನೇವನಾಗಿರ್ತಿದ್ದ, ಪಾಂಚಾಲ 5ನೇವನಾಗಿರ್ತಿದ್ದ. ಉಳಿದ 4 ಅದೇ ಕಾಂಪಿಲ್ಯ ನಗರದಲ್ಲಿ ಇದ್ದಂತಹ ಒಬ್ಬ ಕುಲೀನ ಬ್ರಾಹ್ಮಣನ ಮಕ್ಕಳಾಗಿ ಜನ್ಮ ತಾಳಿದ್ರು. ಅವ್ರ ಹೆಸರು ಧೃತಿಮಾನ್, ಸುಮನ, ವಿದ್ವಾನ್, ತತ್ವದರ್ಶಿ ಅಂತೇಳಿ. ಧೃತಿಮಾನ್ ಅಂದ್ರೆ ಧೈರ್ಯ ಇದ್ದವ ಅಂತ ಅರ್ಥ, ಸುಮನ ಅಂದ್ರೆ ಯೋಗ್ಯವಾದಂಥ ಮನಸ್ಸಿದ್ದವನು ಅಂತ ಅರ್ಥ, ವಿದ್ವಾನ್ ಅಂದ್ರೆ ಪಂಡಿತ ಅಂತ ಅರ್ಥ, ತತ್ವದರ್ಶಿ ಅಂತಂದ್ರೆ ತತ್ವಜ್ಞಾನಿ ಅಂತ ಅರ್ಥ. ಹೀಗೆ ಅವರಿಗೆ ಆ 4 ಜನಕ್ಕೆ ಹೆಸರಿತ್ತು. ಅವರೆಲ್ಲರೂ ಕೂಡ ಸಕಲ ವೇದಾಧ್ಯಯನವನ್ನು ಮಾಡಿ ಧರ್ಮದರ್ಶಿಗಳು ಅಂತ ಅನಿಸ್ಕೊಂಡಿದ್ದರು. ಜನ್ಮಾಂತರದ ಸಂಸ್ಕಾರದಿಂದಾಗಿ ಅವರಿಗೆ ಶ್ರೇಷ್ಠವಾದಂಥ ಜ್ಞಾನವೂ ಕೂಡ ಬಂದಿತ್ತು. ವಿವಿಧ ವಿಚಾರಗಳ ಗುಣ ದೋಷ ಎಲ್ಲವನ್ನು ಕೂಡ ಅವರು ಬಲ್ಲವರಾಗಿದ್ದರು. ಒಂದ್ ದಿವಸ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸರ್ವಸಂಗ ಪರಿತ್ಯಾಗಿಗಳಾಗಿ ನಾವು ಇಲ್ಲಿಂದ ಹೋಗಿ ಬಿಡಬೇಕು ಅಂತ ಬಯಸಿದ್ರು. ಅವರು ತತ್ವಜ್ಞಾನ ಬಂದಿದೆ, ಇನ್ನು ನಾವು ಈ ಬಂಧನದಲ್ಲಿ ಇರೋದು ಬೇಡ, ಹೋಗಿ ಬಿಡೋಣ ಅಂತ ಅವ್ರು ಬಯಸಿದ್ರು. ತಂದೆ ತಾಯಿಯ ಅನುಮತಿಯನ್ನು ಕೇಳಿದ್ರು. ಹೋಗ್ತೇವೆ ನಾವು ಸರ್ವಸಂಗ ಪರಿತ್ಯಾಗಿಗಳಾಗಿ, ನಿಮ್ಮ ಅನುಮತಿ ಬೇಕು ಅಂತ. ಆವಾಗ ತಂದೆ ಏನಂದ ಅಂದ್ರೆ, ನಾನು ಇಷ್ಟು ಮುದುಕನಾಗಿದ್ದೇನೆ, ಈಗ ಬಡವ ಬೇರೆ ಆಗಿದ್ದೇನೆ, ನನ್ನಂತವ್ರು ನೀವು ಬಿಟ್ಟು ಕಾಡಿಗೆ ಹೋಗ್ತೀನಿ ಅಂತ ಅಂತೀರಲ್ಲ, ತಪಸ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಎಂಥ ತಪಸ್ಸದು? ತಂದೆ ತಾಯಿಗಳು ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾದ ಮಕ್ಕಳ ಕರ್ತವ್ಯ, ಅದನ್ನು ಬಿಟ್ಟು ನೀವು ಕಾಡಿಗೆ ಹೋಗ್ತೀನಿ ಅಂತೀರಲ್ಲ, ಇದು ಅನ್ಯಾಯ, ಇದು ಅನ್ಯಾಯ ಮತ್ತು ಅಧರ್ಮ, ಸರಿಯಲ್ಲ ಇದು. ನೀವು ಪಿತೃ ಸೇವೆ, ಗಯಾ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಬೇಕು. ನಾವು ಇರೋ ತನಕ ನಾವು ಸೇವೆ ಮಾಡಬೇಕು. ನಾವು ಮರಣಿಸಿದ ಮೇಲೆ ನಮಗೆ ನೀವು ಗಯಾ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಬೇಕು. ಅದನ್ನೆಲ್ಲ ಮಾಡೋದು ಬಿಟ್ಟು ನೀವು ಈಗ ಹೋಗ್ತೀನಿ ಅಂತೀರಲ್ಲ, ಹೋಗ್ಲಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ ಅಂತ ಆ ತಂದೆ ಆದವನು ಅವರನ್ನ ನಿಂದನೆ ಮಾಡಿದ.
ಅಧರ್ಮ ಏಷು ಯುಷ್ಮಾಕಂ ಯನ್ಮಾಂ ತ್ಯಕ್ತ್ವಾ ಗಮಿಷ್ಯಥ. ಇದು ನಿಮ್ಮ ಅಧರ್ಮ. ರಾಜ ತಂದೆ ಹೇಳಿದ. ದಾರಿದ್ರ್ಯ ಮನಪಾಕೃತ್ಯ, ನಮ್ಮ ಬಡತನವನ್ನು ನೀಗಿಸಬೇಕಾದ್ದು ನಿಮ್ಮ ಮಕ್ಕಳಾದಂತಹ ನಿಮ್ಮವ್ರ ಧರ್ಮ. ಪುತ್ರಾರ್ಥಾಶ್ಚೈವ ಪುಷ್ಕಲಾನ್, ಬೇಕಾದಷ್ಟು ಧನಕಂಪಗಳನ್ನು ನಮಗೆ ನೀವು ಒದಗಿಸಬೇಕು. ಶುಶ್ರೂಷಾಂ ಉಪಯುಜ್ಯವ, ನೀವು ನಮಗೆ ಶುಶ್ರೂಷೆಯನ್ನು ಮಾಡಬೇಕು. ಇಷ್ಟೆಲ್ಲ ಮಾಡದೆ ಹೋಗ್ತೀರಿ ಹೇಗೆ ನೀವು? ಅವಾಗ ಅವ್ರು ಹೇಳಿದರು, ನಾವು ಅದನ್ನು ಆಲೋಚನೆ ಮಾಡಿಲ್ಲ ಅಂತ ತಿಳ್ಕೊಬೇಡಿ. ತಂದೆ ತಾಯಿಗಳಾದಂತಹ ನಿಮಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೇವೆ. ನಿಮಗೆ ನಾವು ಸಪ್ತವ್ಯಾಧಾಹ ದಶಾರಣೇಶು ಮುಂತಾದಂಥ 2 ಶ್ಲೋಕಗಳನ್ನು ಹೇಳಿಕೊಡ್ತೇವೆ. ಆ ಶ್ಲೋಕಗಳನ್ನು ನೀವು ನೆನಪಿಟ್ಕೊಂಡಿರ್ರಿ. ಮುಂದೊಂದು ಸಂದರ್ಭದಲ್ಲಿ ನೀವು ಈ ದೇಶದ ರಾಜ ಏನಿದ್ದಾನೆ, ಬ್ರಹ್ಮದೇಶದ ಈ ಬ್ರಹ್ಮದತ್ತ ರಾಜ ತನ್ನ ಮಂತ್ರಿಗಳ ಜೊತೆ ಅವನು ಬರುವಂತಹ ಒಂದು ಸಂದರ್ಭವನ್ನು ಗಮನಿಸಿ ಅವನು ಎದುರಿಗೆ ಈ ಶ್ಲೋಕವನ್ನು ಗಟ್ಟಿಯಾಗಿ ಹೇಳಬೇಕು ನೀವು, ಈ 2 ಶ್ಲೋಕಗಳನ್ನು. ಆ ರಾಜನಿಗೆ ಈ ಶ್ಲೋಕದಿಂದ ಏನೋ ಅರ್ಥಬೋಧೆಯಾಗಿ ಅವನು ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಇದರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಆ ಸಮಯ ಕೂಡ ಸದ್ಯದಲ್ಲೇ ಬರಲಿಕ್ಕಿದೆ. ನಿಮಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ನಾವು ಆಲೋಚನೆ ಮಾಡಿದ್ದೇವೆ ಮೊದಲೇ. ಹಾಗಾಗಿ ನೀವು ಸಮಾಧಾನದಿಂದ ಇರಬಹುದು, ನಮಗೆ ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ 4 ಜನರು ಕೂಡ ತಂದೆ ತಾಯಿಗಳ ಅನುಮತಿಯನ್ನು ಪಡ್ಕೊಂಡು ಅಲ್ಲಿಂದ ಹೊರಟು ಹೋಗಿ ಮಹಾಯೋಗಿಗಳು ಅಂತ ಅನ್ಸ್ಕೊಂಡ್ರು. ಆ ಶ್ಲೋಕ ಯಾವುದಂದ್ರೆ ಸಪ್ತವ್ಯಾಧಾಹ ದಶಾರಣೇಶು. ದಶಾರಣ ದೇಶದಲ್ಲಿ ಸಪ್ತವ್ಯಾಧರು, ದಶಾಹ ಕಾಲಂಜರಿಗಿರು, ಕಾಲಂಜರಿಗಿರಿಯಲ್ಲಿ ಮೃಗಗಳಾಗಿ, ಚಕ್ರವಾಕಃ ಶರದ್ವೀಪೆ, ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ, ಹಂಸಾಹ ಸರಸಿ ಮಾನಸೆ, ಮಾನಸ ಸರೋವರದಲ್ಲಿ ಹಂಸಗಳಾಗಿ, ಮುಂದೆ ಕುರುಕ್ಷೇತ್ರದಲ್ಲಿ ವೇದ ಪಾರಂಗತರಾದಂತಹ ಬ್ರಾಹ್ಮಣರಾಗಿ. ಅಲ್ಲಿ ಸ್ವಲ್ಪ ಗೊಂದಲ ಇದೆ. ಆ ಹಂಸ ಪಕ್ಷಿಗಳಾಗಿ ಜನ್ಮ ತಾಳಿ ಅದರ ನಂತರ ಬ್ರಾಹ್ಮಣ ಜನ್ಮ ತಾಳೋದಕ್ಕಿಂತ ಮೊದಲು ಪಕ್ಷಿಗಳಾಗಿ ಮತ್ತೊಂದು ಜನ್ಮ ಇದೆ. ಅದು ಅಷ್ಟು ಸೂಕ್ಷ್ಮವಾಗಿ ಗಮನಕ್ಕೆ ಬರ್ತಿಲ್ಲ, ಯಾವ ಪಕ್ಷಿ ಅಂತ ಗಮನಕ್ಕಿಲ್ಲ. ಆದರೆ ಈ ಶ್ಲೋಕದಲ್ಲೂ ಅದಿಲ್ಲ. ಹಾಗಾಗಿ ಹೇಳಬೇಕಾದ್ರೆ ನನಗೂ ಒಂದು ಸ್ವಲ್ಪ ಗೊಂದಲ ಆಗಿತ್ತು. ಪಕ್ಷಿಯೇ ಆಗಿರ್ಬೇಕು ಅಥವಾ ಮತ್ತೊಂದ್ಸರಿ ಹಂಸ ಪಕ್ಷಿಗಳೇ ಆಗಿದ್ರೇನೋ. ಹೇಭಿಜಾತಾಹ ಕುರುಕ್ಷೇತ್ರ ಬ್ರಾಹ್ಮಣಾಹ ವೇದ ಪಾರಗಾಹ, ವೇದಾಂಗ ಪಾರಂಗತರಾದಂತಹ ಬ್ರಾಹ್ಮಣರಾಗಿ ಅವರು ಜನ್ಮ ತಾಳಿದರು. ಪ್ರಸ್ತುತಾಹ ದೀರ್ಘಮಧ್ವಾನಂ ನ್ಯೂನಂ ಕಿಮಿತಿ ಸೀದಕ. ಇದೆಲ್ಲ ನಿಮ್ಮ 7 ಜನರ ಇತಿಹಾಸ ಇದು. ನಿಮ್ಮ ಪೈಕಿ 4 ಜನ ಸದ್ಯಕ್ಕೆ ಹಿಡಿದಾಗೆ ಮುಂದೆ ಹೋಗಿದ್ದಾರೆ ಅವರು. ನೀವು 3 ಜನ ಮಾತ್ರ ಹಿಂದೆ ಉಳಿದಿದ್ದೀರಲ್ಲ ಅಂತ ಆ 3 ಜನರಿಗೆ ನೆನಪು ಮಾಡಬೇಕಾಗಿತ್ತು. ಅದಕ್ಕಾಗಿ 2 ಶ್ಲೋಕಗಳನ್ನು ಅವರು ರಚನೆ ಮಾಡಿದರು. ಆ 4 ಜನ ಮಕ್ಕಳು ಅದನ್ನ ತಂದೆ ತಾಯಿಗಳಿಗೆ ಉಪದೇಶ ಮಾಡಿ ಈ ಶ್ಲೋಕ ನೆನಪಿಟ್ಕೊಂಡಿರ್ರಿ. ಚಕ್ರವರ್ತಿ ಆದಂತಹ ಬ್ರಹ್ಮದತ್ತ ತನ್ನಿಬ್ರು ಮಂತ್ರಿಗಳಾದಂತಹ ಕಂಡರೀಕ ಮತ್ತು ಪಾಂಚಾಲರ ಜೊತೆಗೆ ಬರುವಾಗ ಶ್ಲೋಕ ಹೇಳಿಬಿಡಿ, ಅವನು ನಿಮ್ಗೆ ಎಲ್ಲಾ ಥರದ ವ್ಯವಸ್ಥೆ ಮಾಡ್ತಾನೆ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿ ಅವರು ಅರಣ್ಯಕ್ಕೆ ಹೋಗಿ ಮಹಾತಪಸ್ಸನ್ನು ಮಾಡಿ ತಮ್ಮ ದೇಹವನ್ನು ಪರಿತ್ಯಾಗ ಮಾಡಿದ್ರು ಅನ್ನುವಲ್ಲಿಗೆ 23 ಅಧ್ಯಾಯಗಳು ಮುಗಿದಿವೆ. ಹರಿವಂಶ ಪರ್ವದ ಪೂರ್ವಾರ್ಧದ 23 ಅಧ್ಯಾಯಗಳು ಮುಗಿದಿವೆ. ನಾಳೆಗೆ ಈ ಪಿತೃಕಲ್ಪ ಸಮಾಪ್ತಿಯೂ ಆಗ್ತದೆ. ಆ 3 ಜನರಿಗೂ ಕೂಡ ವಿವೇಕ ಉದಯ ಆದಂತಹ ಕಥೆಯನ್ನು ಕೂಡ ನಾಳೆ 24ನೇ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ.